ಪರಾಕ್ರಮಶಾಲಿ, ನೀನು ಬಲವಂತ, ನೀನು ಆರೋಗ್ಯವಂತ, ನೀನ್ ದೇವ್ರ ಮಗ. ಯಾರು ಹೇಳಿದ್ದಾರೆ ಇದನ್ನು? ದೇವರೇ ಹೇಳಿದ್ದಾರೆ ಅಂತ ಹೇಳಿ. ಅನಿಲ್ ಗೌಡ ಹೇಳಿಲ್ಲ, ದೇವ್ರು ಹೇಳಿದ್ದಾನೆ. ದೇವ್ರು ಹೇಳಿದ್ದಾನೆ, ದೇವರೇ ಹೇಳಿದ್ದಾನೆ. ಏನಂತೆ? ನಾವು ಪರಾಕ್ರಮಶಾಲಿಗಳು. ಯಾರು ಹೇಳಿದ್ದಾರೆ? ಎಷ್ಟು ನಂಬ್ತೀರಾ? ನೋಡಿದ್ದೀನಿ. ಯಾವಾಗ ನಾವು ಹೇಳ್ತಾನೆ ಇರ್ಬೇಕಂತ. ಏನಂತ? ನಾವು ಪರಾಕ್ರಮಶಾಲಿಗಳು, ನಾವು ಪರಾಕ್ರಮಶಾಲಿಗಳು. ಈ ಮಾತನ್ನು ಹೇಳುವಾಗ ಯಾರು ಭಯ ಬೀಳ್ತಾನೆ? ಸೈತಾನ್ ಏನ್ ಮಾಡಿದ? ನಮ್ಮ ಕಣ್ಣುಗಳು ಒಂದು ಕಾಲದಲ್ಲಿ ಕಟ್ಟಿಟ್ಬಿಟ್ಟಿದ್ದ. ನೀನ್ ಏನಕ್ಕೂ ಪ್ರಯೋಜನಕ್ಕಿಲ್ಲ, ಯೂಸ್ಲೆಸ್ ಫೆಲೋ, ನೀನ್ ಏನಕ್ಕೂ ಪ್ರಯೋಜನಕ್ಕಿಲ್ಲ, ನಿನ್ ಕೈಲಿ ಏನಾಗಲ್ಲ. ನಮ್ಮನ್ನ ನಾವೇ ಎಷ್ಟೋ ಬರೀ ನಾವೇನ್ ಮಾಡ್ಕೊಂತ ಇದ್ವಿ? ನಾವು ಕೀಳಾಗಿ ಮಾತಾಡ್ಕೊಂತದ್ದು, ಕಂಡಮ ಮಾತಾಡ್ಕೊಂತದ್ವಿ. ಆದ್ರೆ ದೇವ್ರು ಹೇಳ್ತಾರೆ, ನೀನು ನನ್ನ ಮಗ, ನೀನು ಪರಾಕ್ರಮಶಾಲಿ. ಯಾಕೆ ಭಯ ಪಡ್ತೀಯ? ನಾನ್ ನಿನ್ ಜೊತೆ ಇದ್ದೀನಿ. ಎಷ್ಟೋ ಬಾರಿ ನಾವು ಭಯದಿಂದ ಇರ್ತೇವೆ, ನಡುಗ್ತೇವೆ, ಕಳವಳ. ಬಟ್ ಒಂದ್ ಹೇಳ್ತೇನೆ ಬರೀ, ದೇವರು ನಮ್ಮ ಶಾಪನ್ನು ಮುರಿದಿರುವ ದೇವನ ಹಾಕಿದ್ದಾನೆ. ಹೇಳ್ರಿ, ನಮ್ಮ ಶಾಪಗಳು ಅದು 100 ಶಾಪ ಇರಲಿ, ಅದು 1 ಕೋಟಿ ಶಾಪ ಇರಲಿ, ಯೇಸುವಿನ ಆಶೀರ್ವಾದದಿಂದ ಆ ಎಲ್ಲ ಶಾಪಗಳನ್ನ ನಾನು ಓವರ್ಟೇಕ್ ಮಾಡ್ತೇನೆ. ಹೇಳ್ರಿ, ಅವನ್ನ ನಾನು ಏನ್ ಮಾಡ್ತೇನೆ? ಅವನನ್ನು ಹಿಡಿಯಕ್ ಮುಂಚೆ ನಾನು ಅವುಗಳನ್ನ ಹಾರಿ ನಾನು ಮುಂದೆ ಹೋಗ್ತೇನೆ. ಯಾಕಂದ್ರೆ ಯೇಸುವಿನ ಆಶೀರ್ವಾದ ನನ್ನ ಮೇಲಿದೆ. ಯಾಕಂದ್ರೆ ನನ್ನ ದೇವರು ಹೇಳ್ಬಿಟ್ಟಿದ್ದಾನೆ. ಹೇಳ್ರಿ, ನನ್ನ ದೇವರು ಹೇಳ್ಬಿಟ್ಟಿದ್ದಾನೆ, ಸರ್ವ ಅಧಿಕಾರವನ್ನ ನಿನ್ನ ಕೈಲಿ ಕೊಟ್ಟಿದ್ದೇನೆ ಎಂಬುದ. ಪಕ್ಕದಲ್ಲಿ ಹೇಳ್ರಿ, ಅಲ್ಲೋ, ಸರ್ವ ಅಧಿಕಾರವನ್ನ ಯೇಸು ನಿನ್ನ ಕೈಲಿ ಕೊಟ್ಟಿದ್ದಾರೆ. ಹೇಳ್ರಿ, ನಿನ್ನ ಕೈಲಿ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಅವನವನ್ನ ಆಂಬ್ಯುಲೆನ್ಸ್ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದಾನೆ. ಹೇಳ್ರಿ, ಅವನವನ ಆಂಬ್ಯುಲೆನ್ಸ್ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದಾನೆ. ಹೇಳ್ರಿ, ನನ್ನ ಮೇಲೆ ನಾನು ಹಾಕೊಂಡು ಓಡಾಡ್ತೀನಿ, ನನ್ನೊಳಗೆ ಇಟ್ಕೊಂತೀನಿ, ನಾನು ಬಾಯಿನಲ್ಲಿ ಇಟ್ಕೊಂತೀನಿ. ಹೇಳ್ರಿ, ನಾನು ಬಾಯಲ್ಲಿ ಇಟ್ಕೊಂತೀನಿ. ಹೇಳ್ರಿ, ದೇವ್ ನಂಗೆ ಅಧಿಕಾರ ಕೊಟ್ಟಿದ್ದಾರೆ, ದೇವ್ ನಂಗೆ ಅಧಿಕಾರ ಕೊಟ್ಟಿದ್ದಾರೆ. ಸಿಂಹದ ಮೇಲೂ ಸರ್ಪದ ಮೇಲೂ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಹಾಲೆಲೂಯಾ. ಬರೀ ನಾವು ಒಂದನ್ನು ಮಾತ್ರ ತಿಳ್ಕೊಬೇಕು, ನಾವ್ ಯಾರು ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ನಾವ್ ಯಾರು ಅನ್ನೋದನ್ನ ನಾವು ಮರ್ತೋಗ್ಬಿಟ್ರೆ ಕಷ್ಟ. ನಾವೇನಾಗ್ಬಾರ್ದು? ಮರ್ತೋಗ್ಬಾರ್ದು. ಯಾವಾಗ ಮರ್ತೋಗ್ತೀವಿ? ಯಾವಾಗ? ಕಳೆದ ಆಗಸ್ಟ್ 15ನೇ ತಾರೀಕು ಒಂದು ಮೆಸೇಜ್ ಕೊಟ್ಟೆ, ಒಂದು ವಾಕ್ಯ ತಕ್ಕೊಂಡು. ಯಾವಾಗ ಮರ್ತೋಗ್ತೀವಿ ನಾವು ಯಾರು ಅನ್ನೋದನ್ನ ಯಾವಾಗ ಮರ್ತೋಗ್ತೀವಿ? ಅಪನಂಬಿಕೆ ಬಂದಾಗ. ಹೇಳ್ರಿ, ನಾವ್ ಯಾರು ಅನ್ನೋದನ್ನ ಯಾವಾಗ? ನಮ್ಮಲ್ಲಿ ಅಪನಂಬಿಕೆ ಬಂದಾಗ. ಹೇಳ್ರಿ, ನಮ್ಮಲ್ಲಿ ಅಪನಂಬಿಕೆ ಬಂದಾಗ. ಹೇಳ್ರಿ, ನಮ್ಮಲ್ಲಿ ಅಪನಂಬಿಕೆ ಬಂದಾಗ ನಾವು ಯಾರು ಅನ್ನೋದನ್ನ ನಾವು ಮರ್ತೋಗ್ತೀವಿ. ಅದೇ ಆಗಿದ್ದು ಏದೇನ್ ತೋಟದಲ್ಲಿ ಪ್ರಾಬ್ಲಮ್. ಎಲ್ಲಾಗಿದ್ದು ಪ್ರಾಬ್ಲಮು? ಏದೇನ್ ತೋಟದಲ್ಲಿ ಅವ್ರಿಗೆ ಗೊತ್ತಿಲ್ಲ ನಾವು ಯಾರ ಸ್ವರೂಪದಲ್ಲಿದ್ದೇವೆ. ಹೇಳ್ರಿ, ಯಾರ ಸ್ವರೂಪದಲ್ಲಿದ್ದೇವೆ? ನಾವು ದೇವರ ಸ್ವರೂಪದಲ್ಲಿದ್ದೇವೆ. ನಮ್ಮನ್ನ ದೇವರ ಹಾಗೆ ಮಾಡಿದ್ದಾನೆಂಬುದನ್ನ ಯಾವಾಗ ಅವ್ರು ಮರ್ತೋದ್ರು, ಯಾವಾಗ ಅವರಲ್ಲಿ ಅಪನಂಬಿಕೆ ಬಂತೋ ಆಗ ನಾವು ಯಾರನ್ನೋದನ್ನ ಮರ್ತೋಗ್ತೀವಿ. ಆಗಲೇ ನಾವೇನ್ ಮಾಡ್ತೀವಿ? ಏನೇನೋ ಪ್ರಯತ್ನ ಮಾಡ್ತೀವಿ, ಮಾಟ ಮಾಡಕ್ ಹೋಗ್ತೀವಿ, ಮಂತ್ರ ಮಾಡಕ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಈ ಬೆಟ್ಟ ಹತ್ತಿದ್ದೀವಿ, ಆ ಬೆಟ್ಟ ಹತ್ತಿದ್ದೀವಿ, ಆ ಸಂತರ ಹೋಗ್ತೀವಿ, ಅಲ್ಲಿ ತಲೆ ಕೂದಲು ಕೊಡ್ತೀವಿ, ಇಲ್ಲಿ ಕಾಲು ಕೊಡ್ತೀವಿ, ಅಲ್ಲಿ ಕೈ ಕೊಡ್ತೀವಿ. ಯಾವಾಗ? ನಮ್ಮ ಹೃದಯದಲ್ಲಿ ಅಪನಂಬಿಕೆ ಬಂದಾಗ ಮಾತ್ರ. ನಮ್ಮಲ್ಲಿ ಯಾವಾಗ ನಂಬಿಕೆ ವೃದ್ಧಿ ಆಗ್ತಿದೆ, ನಾನು ಹೇಳ್ತೇನೆ ಪ್ರೇರೆ, ನಿಮ್ಮನ್ನು ಅಲುಗಾಡಿಸಿನ ಈ ಲೋಕದಲ್ಲಿ ಯಾವನಿರಲಿಲ್ಲ. ಅದಕ್ಕೆ ಯೇಸು ಪ್ರತಿ ಬಾರಿ ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಂತ. ದೇವರು ನಮ್ಮಲ್ಲಿ ವಿಶ್ವಾಸವನ್ನು ಎದುರು ನೋಡೋ ದೇವನಾಗಿದ್ದಾನೆ. ಕ್ರಿಶ್ಚಿಯಾನಿಟಿ ಬಂದ್ಬಿಟ್ಟು ನಂಬಿಕೆ ಮೇಲೆ ನಿಂತ್ಕೊಂಡಿದೆ, ವಿಶ್ವಾಸದ ಮೇಲೆ ನಿಂತ್ಕೊಂಡಿದೆ. ಯಾವ್ದು ವಿಗ್ರಹದ ಮೇಲೆ ನಿಂತ್ಕೊಂಡಿಲ್ಲ, ಯಾವ್ದು ಸ್ವರೂಪದ ಮೇಲೆ ನಿಂತ್ಕೊಂಡಿಲ್ಲ, ಯಾವ್ದು ವ್ಯಕ್ತಿಯ ಮೇಲೆ ನಿಂತ್ಕೊಂಡಿಲ್ಲ. ಯೇಸು ಸ್ವಾಮಿ ನಮಗೆ ಕಲಿಸಿ ಕೊಟ್ಟಿರೋದು ವಿಶ್ವಾಸ. ಅಲ್ಲೇ ಹೇಳ್ರಿ, ವಿಶ್ವಾಸ. ಹೇಳ್ರಿ, ವಿಶ್ವಾಸ. ಯಾವಾಗ ವಿಶ್ವಾಸವನ್ನು ಕಳ್ಕೊಂತೇವೋ, ಯಾವಾಗ ವಿಶ್ವಾಸವನ್ನು ಕಳ್ಕೊಂತೇವೋ ಆಗಲೇ ಮನುಷ್ಯ ಏನ್ ಮಾಡಕ್ ಹೋಗೋದು? ಯಾವಾಗ ವಿಶ್ವಾಸವನ್ನು ಕಳ್ಕೊಂಡಾಗ, ಅಪನಂಬಿಕೆ ಪಟ್ಟಾಗಲೇ ಅವನು ಪಾಪ ಮಾಡಕ್ ಹೋಗೋದು. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ದೇವರುಗಳು. ಯಾಕೆ? ನಂಬಿಕೆ ಇಲ್ಲ ಅವನಿಗೆ. ಒಂದ್ ದೇವ್ರ ಮೇಲೆ ಏನಿಲ್ಲ, ನಂಬಿಕೆ ಇಲ್ಲ. ಇವತ್ತು ಕ್ರಿಶ್ಚಿಯಾನಿಟಿ ತಗೊಳ್ರಿ, ಇವತ್ತು ಎಷ್ಟೋ ಡಿನಾಮಿನೇಷನ್ ನಾವು ನೋಡ್ತೇವೆ. ಇವತ್ತು ಎಷ್ಟೋ ಡಿನಾಮಿನೇಷನ್ ನಾವು ನೋಡ್ತೇವೆ. ಸೋಮವಾರದಿಂದ ಶನಿವಾರದವರೆಗೂ ಒಬ್ಬೊಬ್ಬ ಸಂತರುಗಳನ್ನ, ಸತ್ಪುರುಷಗಳನ್ನ ಆರಾಧನೆ ಮಾಡ್ತಾರೆ. ಯಾಕೆ? ಯೇಸು ಕ್ರಿಸ್ತನ ಮೇಲೆ ಅವರಿಗೆ ನಂಬಿಕೆ ಇಲ್ಲದ ಕಾರಣ, ಸೈತಾನ ಅವರ ಕಣ್ಣನ್ನು ಕಟ್ಟಿ ಅವಳ ಅಪನಂಬಿಕೆ ಹುಟ್ಟಿಸಿದ ಕಾರಣ ದಿನದಿಂದ ದಿನಕ್ಕೆ ಅವರು, ವಾರದಿಂದ ವಾರಕ್ಕೆ ಅವರು ಒಬ್ಬೊಬ್ರು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೇನಾದ್ರೂ ಮಾಡ್ತಾರ, ಇವ್ರೇನಾದ್ರೂ ಮಾಡ್ತಾರ, ಈ ಸಂತರ ಏನಾದ್ರೂ ಮಾಡ್ತಾರ, ಅವ್ರೇನಾದ್ರು ಮಾಡ್ತಾರ. ಯಾಕೆ? ದೇವರ ಮೇಲೆ ನಂಬಿಕೆ ಇಲ್ಲದ ಕಾರಣ ಇವತ್ತು ಮನುಷ್ಯ ತನಗೆ ಬೇಕಾದಷ್ಟು ದೇವರುಗಳನ್ನ, ತನಗೆ ಬೇಕಾದಷ್ಟು ಸಂತರುಗಳನ್ನ, ತನಗೆ ಬೇಕಾದಷ್ಟು ಸತ್ಪುರುಷಗಳನ್ನ ಮಾಡಿಕೊಂಡು ಅವನು ಜೀವಿಸ್ತಾ ಇದ್ದಾನೆ. ಆದ್ರೆ ನಾವಾದ್ರೂ ಭಾಗ್ಯವಂತರಾಗಿದ್ದೇವೆ. ನಾವು ಒಬ್ಬೊಬ್ಬ ದೇವರ ಮೇಲೆ ನಂಬಿಕೆಟ್ಟವರಾಗಿ ಇಲ್ಲಿ ಬಂದಿದ್ದೇವೆ. ನಾವು ಚಿಕ್ಕ ಮಂದಿ ಆಗಿದ್ದೇವೆ. ನಮ್ಮ ದೇವರು ಯೇಸು ಸ್ವಾಮಿ ನಮಗೋಸ್ಕರ ಆತನ ಪ್ರಾರ್ಥನೆ ಮಾಡ್ತಾನೆ, ನಮಗೋಸ್ಕರ ಆತನ ಭಿನ್ನಯಿಸ್ತಾನೆ, ನಮ್ಮ ರೋಗಗಳನ್ನು ವಾಸಿ ಮಾಡ್ತಾನೆ, ನಮ್ಮೆಲ್ಲ ಸಮಸ್ಯೆಗಳಿಗೆ ಆತನ ಪರಿಹಾರ ಕೊಡ್ತಾನೆ ಎಂಬುದಕ್ಕಾಗಿ ನಾವು ಅವರ ನಂಬಿ ನಾವು ಇಲ್ಲಿ ಬಂದಿದ್ದೇವೆ. ಆ ನಂಬಿಕೆನ ಕಳ್ಕೊಳ್ಳಬೇಡ್ರಿ ಎಂಬುದಾಗಿ ದೇವರು ಈ ರಾತ್ರಿ ನಮಗೆ ಹೇಳುವ ದೇವನಾಗಿದ್ದಾನೆ. ಯಾಕೆ ನಿಮಗೆ ಈ ಸಂದೇಶನ ಪದೇ ಪದೇ ಹೇಳ್ತೀನಿ ಅಂದ್ರೆ, ನಮಗೆ ಬೇಕಾಗಿರೋದು ಈ ಲೋಕದಲ್ಲಿ ಜೀವಿಸಲು ಏನು ಗೊತ್ತಾ? ನಂಬಿಕೆ. ಅದಲ್ವಾ? ಬಸ್ಸಲ್ಲಿ ಕುತ್ಕೊಂಡು ಯಾವತ್ತಾದ್ರೂ ಡ್ರೈವರ್ ಕೇಳ್ತೀರಾ,
ಡ್ರೈವರ್ ಶಿವಾಜಿನಗರ ಗ್ಯಾರಂಟಿಗೆ ಹೋಗ್ತೇನಪ್ಪ ಕೇಳಿರ್ತೀರಾ? ನಾವು ಮೊನ್ನೆ ಟೂರ್ಗೆ ಹೊಟ್ಟು ಬಂದೆ 3 ದಿನ. ಎಷ್ಟು ಕಿಲೋಮೀಟರ್? 1000 ಕಿಲೋಮೀಟರ್ ಹೋದ್ವಾ? ಯಾವಾಗಾದ್ರೂ ಹೋಗ್ಬಿಟ್ಟು ಅಡಿಗೆ ಆಯ್ತಾ ಹೊಟ್ಟೆ ಬೇಗ ಮಾಡೋ ಅಂದ್ವಿ ಹೊರತು ಯಾವಾಗಾದ್ರೂ ಬಸ್ ಡ್ರೈವರ್ ಹೋಗಿ ಏನಪ್ಪ ಈ ಕಡೆ ಉಡುಪಿ ಕಡೆ ಹೋಗ್ತಾ ಇದ್ಯಾ, ಏನಾದ್ರೂ ಘಾಟ್ ಸೆಕ್ಷನ್ ಅಲ್ಲಿ ಬೀಳ್ಸ್ ಬಿಡ್ತೀಯಾ ಅಂತ ಕೇಳಿದ್ನ? ಇಲ್ಲ. ಯಾಕೆ? ನಂಬಿಕೆ. ನೋಡ್ರಿ, ಲೋಕದ ಮೇಲೆ ಇಡುವಂತ ನಂಬಿಕೆ ಈ ಮನುಷ್ಯನಿಗೆ ದೇವರ ಮೇಲೆ ಇಲ್ಲದಾಗೆ ಸೈತಾನ ಮಾಡುವವನಾಗಿದ್ದಾನೆ. ಇವತ್ತು ಲೋಕವು ಅನೇಕ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಆ ಕ್ರೀಮು ಈ ಕ್ರೀಮ್ ಅಂತ. ನಾವೇನ್ ಮಾಡ್ತೇವೆ? ಅದನ್ನ ನಂಬಿಕೊಂಡು ಹೋಗ್ತೇವೆ. ಅದೇ ನಂಬಿಕೆನ ದೇವ್ರು ಹೇಳ್ತಾರೆ. ನಂಬಿಕೆ ತಾನೆ ಮಾತಾಡ್ಬೇಕು. ಯಾಕೆ ಅವನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮನ್ನ ನಂಬಿಸ್ತಾನೆ? ಏನ್ ಮಾಡ್ತಾನೆ? ನಮ್ಮನ್ನ ಹಂಗೆ ಒಂದು ಕಲರ್ ಕಪ್ಪಿಗೆ ನೋಡಿಸ್ತಾನೆ. ಒಂದು ಹುಡುಗಿನ ಒಂದು ಕ್ರೀಮ್ ಹಾಕಿದ ತಕ್ಷಣ ಹುಡುಗಿ ಏನಾಗೋಗ್ತಾಳೆ? ಆಲ್ರೆಡಿ ಕಪ್ಪಿಗೆ ನಿಲ್ಸಿರ್ತಾನೆ ಅವನಲ್ಲಿ. ಆ ಕ್ರೀಮ್ ಹಾಕಿದ ತಕ್ಷಣ ಆ ಕ್ರೀಮಿನ ಬೆಲೆ ಕೇವಲ 3500. ನಾವೇನ್ ಮಾಡ್ತೀವಿ? ಹೆಂಗಾದ್ರೂ ಮಾಡೋ ಕ್ರೀಮ್ ತಂದು ನಾವು ಬೆಳಗಾಗ್ಬಿಡ್ಬೇಕು. ಆ ಸೀಕ್ರೆಟ್ ನಿಮ್ಗೆ ಗೊತ್ತಿರಲ್ಲ. ನೀವೇನ್ ಮಾಡ್ತೀರಾ? ಟಿವಿಯಲ್ಲಿ ಬರೋದು ನಂಬ್ತೀರಾ? ನಾನು ಹೇಳ್ತೇನೆ ಪ್ರೇರೆ, ಇವತ್ತು ಅವನು ಏನಕ್ಕೆ ಅದನ್ನ ಹಾಕಿ ತೋರಿಸ್ತಾನೆ ಗೊತ್ತಾ? ನಿಮ್ಮಲ್ಲಿ ನಂಬಿಕೆನ ಹುಟ್ಟಿಸ್ತಕ್ಕಾಗಿ. ಬದಲು ಹೇಳ್ರಿ, ಏನಕ್ಕೆ? ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸ್ತಕ್ಕಾಗಿ. ಟಿವಿಯಲ್ಲಿ ಬರೋ ಒಂದೊಂದು ಜಾಹೀರಾತು ಕೂಡ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸ್ತಕ್ಕಾಗಿ ಅವನು ಮಾಡ್ತಾನೆ. ನನ್ನ ಬೈಬಲ್ ಹೇಳ್ತಿದೆ, ಅವನು ಎಲ್ಲಿಂದ ಗೊತ್ತಾ ಥೀಮ್ ತಗೊಂಡಿರೋದು? ಯೇಸು ಕ್ರಿಸ್ತನ ಮುಖದ ಕಳ್ತನ ಮಾಡ್ಕೊಂಡು ಇವತ್ತು ಟಿವಿಗಳಲ್ಲಿ ಅದನ್ನ ಹ್ಯಾಡ್ ಮಾಡ್ತಾ ಇದಾರೆ. ಯಾಕಂದ್ರೆ ಮನುಷ್ಯನ ನಂಬಿಕೆ ಹುಟ್ಟಿಸ್ಬಿಟ್ರೆ ಖಂಡಿತವಾಗಲೂ ಅವನ ಹತ್ರನೆಲ್ಲ ಕಿತ್ಕೊಂಬೋದು ಎಂಬುದಾಗಿ. ಅದೇ ರೀತಿಯಲ್ಲಿ ನಮಗೆ ದೇವರ ನಂಬಿಕೆ ಇರೋದಾದ್ರೆ ದೇವರ ಬಳಿ ಇರುವುದೆಲ್ಲವನ್ನು ಕೂಡ ನಾವು ನಮ್ಮದಾಗಿಸಿಕೊಳ್ಳಲು ನಮ್ಮಿಂದ ಸಾಧ್ಯ. ಅದು ಆರೋಗ್ಯ ಆಗಿರ್ಬೋದು, ಅದು ಐಶ್ವರ್ಯ ಆಗಿರ್ಬೋದು, ಎವ್ರಿಥಿಂಗ್ ದೇವರು ನಮಗೆ ಕೊಡುವ ದೇವನಾಗಿದ್ದಾನೆ. ದೇವರಿಗೆ ರಾತ್ರಿ ಹೇಳ್ತಾನೆ, ನಂಬಿರಿ ನಂಬಿರಿ ನಂಬಿರಿ, ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ ಎಂಬುದಾಗಿ. ನೋಡ್ರಿ, ಸೈತಾನ ಹೇಳ್ತಾನೆ, ನಿನ್ ಜೊತೆಲಿ ದೇವರಿಲ್ಲ, ನಿನ್ ಜೊತೆಲಿ ದೇವರಿಲ್ಲ, ನಿನಗೇನು ಆಗೋದಿಲ್ಲ ಅಂತ. ಹೇಳ್ರಿ, ಇವತ್ತು ರಾತ್ರಿ ನಾನು ಪರಾಕ್ರಮಶಾಲಿ, ನಾನು ಯಾರಿಗೂ ಭಯ ಪಡೋದಿಲ್ಲ. ನನ್ನ ಜೊತೆಲಿ ದೇವರಿದ್ದಾನೆ. ಕಮಾನ್ ಹೇಳ್ರಿ, ನನ್ನ ಜೊತೆಲಿ ದೇವರಿದ್ದಾನೆ. ಹೇಳ್ರಿ, ನನ್ನ ಜೊತೆಲಿ ದೇವರಿದ್ದಾನೆ. ಹೇಳ್ರಿ, ನನ್ನ ಜೊತೆಲಿ ದೇವರಿದ್ದಾನೆ. ಹೌದು ಪ್ರೇರೆ, ನಮ್ಮ ಪವರ್ ಏನೆಂಬುದಾಗಿ ನಮಗೆ ಕರ್ತನೇ ಜೊತೆಲಿ ಬಂದು ನಮಗೆ ತೋರಿಸುವ ದೇವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಕಳೆದ ವಾರ ನಾನು ಹೇಳಿದೆ, ಯಾವ ಪುಸ್ತಕದಲ್ಲಿ? ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ತುಂಬಾ ಅದ್ಭುತವಾದ ಕಾರ್ಯವನ್ನು ನಾನು ನಿಮಗೆ ಹೇಳಿದೆ. ಯಾರ ಮನುಷ್ಯ? ಅವನ ಹೆಸರು ಗಿದ್ಯೋನ ಎಂಬುದಾಗಿ. ಗಿದ್ಯೋನ ಏನ್ ಮಾಡಿದಂತೆ? ಗಿದ್ಯೋನ ಯಾವುದೋ ಒಂದು ಆಲಯ ಅಂದ್ರೆ ದ್ರಾಕ್ಷಿ ರಸವನ್ನು ತಯಾರು ಮಾಡುವ ಮಿಷಿನ್ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಂತೆ? ಗೋಧಿಯನ್ನು ಕುಟ್ಟುತ್ತಾ ಇದ್ದಂತೆ. ಯಾಕೆ? ರೊಟ್ಟಿ ಮಾಡ್ಕೊಂಡು ತಿನ್ನಕ್ಕೆ. ಭಯ, ಆತಂಕ, ಯಾವ ಶತ್ರು ಸೈನ್ಯ ಬಂದ ನೋಡಿತಾರೋ, ಯಾರು ಏನ್ ಮಾಡ್ತಾರೋ ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿರಲಿಲ್ಲ ಅವನ ಜೊತೆ ಒಳಗಡೆ ದೇವರಿದ್ದಾನೆ ಎಂಬುದಾಗಿ. ಇವತ್ತು ಕೂಡ ಪಿಚಾಚಿ ಮಾಡೋ ಒಂದೇ ಒಂದು ಕೆಲಸ ಏನ್ ಗೊತ್ತಾ? ನಿನ್ ಜೊತೆಯಲ್ಲಿ ದೇವರಿಲ್ಲ ಅನ್ನ ಅಪನಂಬಿಕೆ ಹುಟ್ಟಿಸಿದ ತಕ್ಷಣವೇ ನಮ್ಮ ಜೀವಿತದಲ್ಲಿ ನಾನು ಹೇಳ್ತೀನಿ ಸೋಲು ಉಂಟಾಗ್ತದೆ. ಕೆಲವರೆಲ್ಲ ಕುಡಿತಾನೆ ಇರ್ತಾರೆ. ಯಾಕೆ ಗೊತ್ತಾ? ಅವನು ಕೇಳಿ, ಯಾಕಂದ್ರೆ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಡಿದ್ರೆ ಅವ್ರೇನ್ ಅನ್ಸ್ಕೊಂಡ್ರೆ ಇಷ್ಟೇ ನಮ್ಮ ಜೀವನ ಎಂಬುದಾಗಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಇನ್ನೊಂದು ನೆಕ್ಸ್ಟ್ ಒಂದು ಜೀವನ ನಮಗಿದೆ, ನೆಕ್ಸ್ಟ್ ಒಂದು ಒಳ್ಳೆ ಜೀವಿತ ನಮಗಿದೆ ಎಂಬುದಾಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ? ಅವರು ಸೈತಾನಿಗೆ ಗುಲಾಮರಾಗಿ ಸೈತಾನ್ ಏನ್ ಮಾಡ್ತಾನೋ ಅದನ್ನೆಲ್ಲವನ್ನೂ ಮಾಡ್ತಾ ಇರ್ತಾರೆ. ಯಾವಾಗ? ಅಪನಂಬಿಕೆ ಉಳ್ಳವರಾದ. ಅದಕ್ಕೆ ನಾನು ಹೇಳ್ತೇನೆ, ದೇವರು ಈ ಲೋಕದಲ್ಲಿ ನಮ್ಗೆ ಹೇಳಿರೋದು ಒಂದೇ ಒಂದು ಮಾತು. ಯೇಸು ಒಂದು ಮಾತು ಹೇಳ್ತಾರೆ, ನಾನು ಭೂಲೋಕಕ್ಕೆ ಮತ್ತೆ ಬರುವಾಗ ವಿಶ್ವಾಸವನ್ನ ಕಾಣ್ತೇನೋ ಎಂಬುದಾಗಿ. ಅದನ್ನು ಹೇಳ್ರಿ, ಹಲೋ, ಯಾವುದೇ ಕಾರಣಕ್ಕೂ ಏನೇ ಆಗ್ಲಿರಿ ನಮ್ಮ ಜೀವನದಲ್ಲಿ ಹೇಳ್ರಿ, ನಾವು ನಂಬಿಕೆ ಕಳ್ಕೊಳಲ್ಲ. ಪ್ರತಿ ಸಾಲ ನಾನು ನಿಮ್ಗೆ ಹೇಳ್ತೇನೆ, ನಾವ್ ಯೇಸುವನ್ನು ನಂಬುವಾಗ ಅವನ್ ಬಿಡ್ತಾನ? ಅವ್ನು ಸುಮ್ಮನೆ ಇರ್ತಾನ? ಅವನು ಸುಮ್ಮನೆ ಇರೋದಿಲ್ಲ. ಯಾರೋ ಮುಖಾಂತರ ಏನೋ ಮಾಡಕ್ ಬರ್ತಾನೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕಂತೆ? ಯೇಸುವಿನ ಹೆಸರಿನಲ್ಲಿ ಕಟ್ಟಾಗ್ಬೇಕು. ಆಮೇನ್. ಅದನ್ನೇ ಇವತ್ತು ದೇವರು ನಮಗೆ ಹೇಳ್ಕೊಡ್ತಾರೆ. ತಗೊಳ್ರಿ, ನ್ಯಾಯಸ್ಥಾಪಕರ ಪುಸ್ತಕ ಓದುವಾರ ಓದಿದ್ದನ್ನ ಮತ್ತೊಂದ್ಸರಿ ಜ್ಞಾಪಕ ಮಾಡ್ಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಗಿದ್ಯೋನ, ಎಲ್ಲಿ ಹೇಳ್ರಿ? ಗಿದ್ಯೋನ ಒಬ್ಬ ಮನುಷ್ಯನು ಏನ್ ಮಾಡ್ತಾ ಇದ್ದ? ಗೋಧಿ ಬೀಸ್ತಾ ಇದ್ದ. ಹಂಗ ಹೇಳ್ಬೇಕು ನಿಮ್ಗೆ. ಏನ್ ಮಾಡ್ತಾ ಇದ್ದ? ಗೋಧಿ ಬೀಸ್ತಾ ಇದ್ದ. ಶಬ್ದ ಬರಬಾರ್ದಂತ ದ್ರಾಕ್ಷಿ ಆಲೆಯ ಪಕ್ಕದಲ್ಲಿ ಇವನೇನ್ ಮಾಡ್ತಾ ಇದ್ದ? ಗೋಧಿನ ಮೆತ್ತಗೆ ಬೀಸ್ಗೆ. ಯಾಕಂದ್ರೆ ಶಬ್ದ ಬರಬಾರ್ದು ಅಂತೇಳಿ. ಊಟ ಮಾಡಕ್ ಕೂಡ ಅವನಿಗೇನು ಭಯ. ಅಂತ ಸಂದರ್ಭದಲ್ಲಿ ಪರಲೋಕದ ದೇವರು ಇಳಿದು ಏನಂತ ಕರೀತಾರ ಅವ್ನು ನೋಡಿ, ಏ ಇದ್ಯೋನ, ಏ ಪರಾಕ್ರಮಶಾಲಿ. ಅದನ್ನ ಹೇಳ್ರಿ, ಅಲ್ಲೋ ಏನ್ ಕರೀತಾರ ಅವ್ನು ನೋಡಿ? ಪರಾಕ್ರಮಶಾಲಿ. ಅದು ಕೇಳಿದಿರ ಅವನ್ ಏನ್ ಮಾಡ್ದ? ಹಿಂದೆ ಮುಂದೆ ನೋಡ್ದ. ನಾನೇನಾ ಅಂತ. ಹೌದು ನೀನೇ ಗಿದ್ಯೋನ, ನೀನೇ ಅಂತ ಹೇಳಿ ಬನ್ನಿ ಈ ವಾರ ಮುಂದುವರ್ಸೋಣ. ದೇವ್ರು ಏನಂತಾರ ನೋಡ್ರಿ, ತಕೊಳ್ರಿ. 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಓದ್ರಿ. ಮತ್ತೊಂದ್ಸಲಿ ಎಲ್ಲ ಓದ್ರಿ. 6:14. ಅದನ್ನ ಹಂಗೆ ನಾವು ಕಂಟಿನ್ಯೂ ಮಾಡೋಣ. ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು. ಏನಂತೆ? ದೇವ್ರು ಅವನ ಹಿಂಗೆ ಸ್ವಲ್ಪ ಹೊತ್ತು ನೋಡಿದ್ರಂತೆ.
ಅವನಿಗೆ ಪಾಪ ನಾಚಿಕೆ ಆಗಿ ತಲೆಗೆಲ್ಲ ಬಗ್ಸ್ಕೊಂಡ್ಬಿಟ್ಟೇನೋ ಗೊತ್ತಿಲ್ಲ. ಹಲೋ, ಇದ್ದೀರಾ? ನೋಡಿ ಆದ್ಮೇಲೆ ಏನಂದ್ರಂದೆ, ನಾನು ಏನಕ್ಕೆ ದೇವ್ರು ನೋಡ್ತಿರೋದಂದ್ರೆ, ಅಯ್ಯೋ ನಾನ್ ನಿನ್ ಜೊತೆಲಿ ಇದ್ದೀನಿ, ಬಾಯ ಬಟ್ಕೊಂಡ್ಬಂದು ಎಲ್ಲ ಗೋಧಿ ಬೀಸಕ್ ಬರ್ತಾ ಇದ್ದಾನೆ. ಹಲಲೂಯ್ಯ. ಹೆಂಗ್ ನೋಡ್ತಾರಂತೆ? ಚೆನ್ನಾಗಿ ನೋಡಿದ್ರಂತೆ. ಹಲಲೂಯ್ಯ. ಚೆನ್ನಾಗಿ ನೋಡ್ಬಿಟ್ಟು ಏನಂದ್ರಂತೆ, ನಾನು ನಿನ್ನನ್ನು ಕಳಿಸ್ತೇನೆ ಹೋಗು. ನಾನು ನಿನ್ನನ್ನು ಕಳಿಸ್ತೇನೆ ಹೋಗು. ಹೋಗೋ. ಈ ನಿನ್ನ ಬಲದಿಂದ. ಯಾವ ಬಲ? ಈ ನಿನ್ನ ದೇವರಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಯಾರ ಬಲ ಅಂತ. ದೇವರು ಗಿದ್ಯೋನನ್ನ ನೋಡಿದನಂತೆ ಒಂದ್ಸಲಿ. ಅಬ್ಸರ್ವ್ ಮಾಡಿ, ವಾಕ್ಯನ ಅಬ್ಸರ್ವ್ ಮಾಡಿ, ಏನ್ ಮಾಡಿದ್ರಂತೆ ನೋಡಿ. ಈ ನಿನ್ನ ಬಲದಿಂದ. ಯಾವ ಬಲ? ಈ ನಿನ್ನ. ದೇವ್ರು ಹೇಳಿಲ್ಲ ಗಿದ್ಯೋನ ನನ್ನ ಬಲ ಅಂತ, ದೇವ್ರು ಮೆನ್ಷನ್ ಮಾಡಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಲ್ರೆಡಿ ದೇವರು ನಮ್ಮನ್ನ ಪರಾಕ್ರಮಶಾಲಿಗಳನ್ನಾಗಿ ಈ ಲೋಕದಲ್ಲಿ ಆತನು ಉಂಟು ಮಾಡುವ ದೇವನಾಗಿದ್ದಾನೆ. ಆತನ ಸ್ವರೂಪಕ್ಕೆ ಸಮನಾಗಿ ಆತನಿಗೆ ತಕ್ಕ ಹಾಗೆ ನಮ್ಮನ್ನ ಆತನು ಉಂಟು ಮಾಡುವ ದೇವನಾಗಿದ್ದಾನೆ. ದೇವರಿಗೆ ಗೊತ್ತು, ಇವನ ನನ್ನ ಸ್ವರೂಪ, ಇವನ ನಾಲಿಗೆ ಒಳಗೆ ಜೀವ ಮರಣವನ್ನು ಇಟ್ಟಿದ್ದೇನೆ, ಇವನಿಗೆ ಪವರ್ಸ್ ಅನ್ನ ಕೊಟ್ಟಿದ್ದೇನೆ ಎಂಬುದಾಗಿ. ಆಮೇನ್. ಅದಕ್ಕೆ ದೇವರು ಹೇಳ್ತಾರೆ, ಗಿದ್ಯೋನ ಏನ್ ಆ ಕಡೆ ನೋಡ್ತೀಯ? ನಿನ್ನ ಬಲ ಹೇಳ್ರಿ, ನಿನ್ನ ಬಲ. ಪಕ್ಕದಲ್ಲಿ ಹೇಳ್ರಿ, ನಿನ್ನ ಬಲ. ಯಾಕಂದ್ರೆ ನಿನ್ನೊಳಗಿರುವ ದೇವನು ಲೋಕದಲ್ಲಿರುವವರಿಗಿಂತ ದೊಡ್ಡವನಾಗಿದ್ದಾನೆ. ಅದಕ್ಕೆ ನೀನು ಬಲಶಾಲಿ. ಪಕ್ಕದಲ್ಲಿ ಹೇಳ್ರಿ, ನೀನು ಬಲಶಾಲಿ. ಅಯ್ಯೋ ನನಗೇನು ಆಗೋದಿಲ್ಲ, ಅಯ್ಯೋ ನೀನೇ ಓಟ್ ಬಂದ್ಬಿಡ್ರಿ, ಹಂಗೆ ಹಿಂಗಂತ ಹೇಳ್ಬಾರ್ದು. ಹೇಳ್ರಿ, ನಾನು ಬಲಶಾಲಿ. ಅವಾಗ ನಾವು ಹೇಳ್ತೀವಿ, ಅಯ್ಯೋ ಇಲ್ಲ, ಹಂಗೆ ಹೇಳ್ತೀವಿ ಅಂತ. ದೇವರು ನಿನ್ನ ಬಲ. ದೇವ್ರು ಹೇಳ್ತಾ ಇದ್ರೆ, ನಿನ್ನ ಕೊಟ್ಟಿರೋ ಬಲನೇ ನನ್ನ ಬಲ. ಹಲ್ಲೆಲೂಯಾ. ಆಲ್ರೆಡಿ ನಾನು ನಿನ್ಗೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದೇನೆ, ನನ್ನ ಬಲವನ್ನು ಆಲ್ರೆಡಿ ನಿನ್ಗೆ ಕೊಟ್ಬಿಟ್ಟಿದ್ದೇನೆ. ಹೋಗು ಇವಾಗ ನಿನ್ನ ಬಲದಿಂದ. ಹೇಳ್ರಿ, ನಿನ್ನ ಬಲದಿಂದ. ಹೇಳ್ರಿ, ನಿನ್ನ ಬಲದಿಂದ. ಈ ಕಾರ್ಯಕ್ರಮ ನೋಡ್ತಿರೋ ಪ್ರಿಯ ಸಹೋದರ ನೀನು ಕೂಡ ಹೇಳು, ನಿನ್ನ ಬಲದಿಂದ. ದೇವರು ಹೇಳ್ತಾರೆ, ನಿನ್ನ ನೋಡಿ ಹೇಳ್ತಾರೆ, ನಿನ್ನ ಬಲದಿಂದ. ಆಲ್ರೆಡಿ ದೇವರು ನಿನ್ನನ್ನ ಬ್ಲೆಸ್ ಮಾಡಿರುವ ದೇವನಾಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಯೆಹೋವನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡ್ತದೆ. ಐಶ್ವರ್ಯನ ಸಂಪಾದನೆ ಮಾಡಲು ಏನ್ ಕೊಡ್ತಿದ್ದ? ಅದು ಬಲ. ನಾಟ್ ಓನ್ಲಿ ಐಶ್ವರ್ಯ, ಸಕಲವನ್ನ ನಾವು ಒಡೆದು ಹುರುಳಿಸಲು, ಸಕಲವನ್ನ ಗೆಲ್ಲಲು ದೇವರು ನಮಗೆ ಪರಲೋಕದಿಂದ ಈಗಾಗಲೇ ಬಲವನ್ನು ಕೊಟ್ಟಿರುವ ದೇವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆಮೇಲೆ ಏನಾಯ್ತಂತೆ ಓದ್ರಿ, ನೆಕ್ಸ್ಟ್ ಏನಂತೆ? ನಿನ್ನ ಬಲದಿಂದ ಇಸ್ರಾಯೇಲರನ್ನು. ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನ್ಯರಿಂದ ಬಿಡಿಸು. ಏನಂತೆ? ಮಿದ್ಯಾನರಿಂದ ಬಿಡಿಸು. ಹಲ್ಲೆಲೂಯಾ. ಹಂಗೆ ಅವನ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ. ಯಾರು? ನಮ್ ತರ. ಅಯ್ಯೋ ಏನ್ ಹೇಳ್ತಾರೋ ದೇವರು. ಪಾಸ್ಟ್ ನೋಡಿದ ಇಂಥ ಪ್ರಸಂಗ ಮಾಡ್ತಾ ಇದ್ದಾನೆ, ನಾನು ಬಲಶಾಲಿ, ನನ್ನ ಪ್ರಾಬ್ಲಮ್ ಪಾಸ್ಟ್ಗೆ ಏನು ಗೊತ್ತಾ ಅಂತ ಕೆಲವರು ಮನಸ್ಸಲ್ಲಿ ಈಗಾಗಲೇ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಏನ್ ಹೇಳಿ, ಅದು ಅಪನಂಬಿಕೆ. ಹೇಳ್ರಿ, ಅದು ನಂಬಿಕೆ ಅಲ್ಲ. ಅದೇನೋ ಕೆಲವ್ರಿಗೆ ನಾ ಪ್ರಸಂಗ ಮಾಡುವಾಗಲೇ ಡೌಟ್, ಏನಿ ಪಾಸ್ಟ್ ತುಂಬಾ ಬೂಸ್ಟ್ ಮಾಡ್ತಾ ಇದ್ದೇನೆ ಅಂತ. ನಾನು ಬೂಸ್ಟ್ ಮಾಡ್ತಾ ಇಲ್ಲ ಪ್ರೇರೆ, ಸತ್ಯನೇ ಹೇಳ್ತಾ ಇದ್ದೀನಿ. ಹೇಳ್ರಿ, ನೀವ್ ಹೇಳ್ತಾ ಇರ್ಬೇಕಾದ್ರೆ ನಾನು ಬಲಶಾಲಿ ಅಂತ. ನಿಮ್ ಕನ್ನಡ ನೋಡ್ಕೊಂಡು ನಾನು ಸಣ್ಣಗಿದ್ದೀನಿ, ನಿಮಗೆ ನೀವೇ ಕಂಡ ಮಾಡ್ಕೊಂತೀರ. ನಿಮ್ಗೆ ಗೊತ್ತಿಲ್ಲ ನೀವು ದೇವರ ಸ್ವರೂಪದಲ್ಲಿ ಇದ್ದೀರಾ ಅಂತ. ಆಮೇನ್. ಹಲ್ಲೆಲೂಯಾ. ಇವನ್ ಏನ್ ಮಾಡ್ದ? ಸ್ವಾಮಿ ಇಷ್ಟೆಲ್ಲ ಹೇಳಿದಾರೆ ಅವನಿಗೆ ದೇವರು. ಆಗ ಗಿದ್ಯೋನನ ಆತನಿಗೆ ಸ್ವಾಮಿ ಏನಂದೆ? ಸ್ವಾಮಿ ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಹೇಗಪ್ಪ ರಕ್ಷಿಸ್ಲಿ? ಹೋಗು ಅಂತ ಇದ್ಯಾ. ಏನಂತೆ? ಹೋಗು ಅಂತ ಇದ್ಯಾ. ಹೆಂಗಪ್ಪ ಅಂತ ಕೇಳ್ತಾನೆ. ಇನ್ನು ಅವನಿಗೆ ಏನಾಗಿಲ್ಲ. ಇನ್ನು ಸಭೆಯಲ್ಲಿ 10 ವಾರ ಪ್ರಸಂಗ, 1 ತಿಂಗಳ ಪ್ರಸಂಗ, 10 ತಿಂಗಳ ಪ್ರಸಂಗ ಯಾಕೆ ಮಾಡೋದು ಗೊತ್ತಾ? ನಿಮ್ಮಲ್ಲಿ ನಂಬಿಕೆಯನ್ನ ದೃಢ ಮಾಡೋದಕ್ಕೋಸ್ಕರ. ಪ್ರೇರೆ, ನಂಬಿಕೆ ಇಲ್ಲ ಅಂದ್ರೆ ಈ ಸಭೆಯಲ್ಲಿ ನಡೆಯಕ್ ಸಾಧ್ಯನೇ ಇಲ್ಲ. ಲೋ ಹೇಳ್ರಿ, ಒಂದು ಸಭೆ ನಡಿಬೇಕಂದ್ರೆ ಯಾರ ಸಹಾಯ ಬೇಕು? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ದೇವರು ನಮ್ಮ ಜೊತೆಲಿ ಇರ್ಬೋದು, ಇವನ ಹಾಕಿದೆ. ಆಮೇನ್. ಅವನು ಹೇಳ್ತಾನೆ, ಸ್ವಾಮಿ ನಾನು ಏನ್ ಮಾಡ್ಲಿ ಅಂತ. ನೋಡಿ, ಅವನಿಗಿನ್ನೂ ನಂಬಿಕೆ ಬರ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ದೇವರು ಎಷ್ಟು ಪ್ರಸಂಗ ಮಾಡಿದ್ರು ಪಾಸ್ಟರ್ ಮುಖಾಂತರ ನಮ್ಗೇನ್ ಬರಲ್ಲ. ಹಂಗು ಪಕ್ಕದ ಮನೆ ಹತ್ರದೆ ಇದೆಲ್ಲ ಆಗ್ತಿದ, ನಾನೇನೋ ಬರ್ಕೊಂಡು ಬಂದಿದ್ದೀನಿ, ನೋಡೋಣ. ಅಲೋ ಏನಂತೆ? ನೋಡೋಣ ರೀ. ಹೆಂಗ ಅವನು ಹೇಳ್ದ, ಅವನ್ ಏನಂತ ಗೊತ್ತಾ? ಓದ್ರಿ ನೋಡ್ರಿ, ಅವನೆಂತ ಅವ್ ನೋಡ್ರಿ. ನಾನು ಇಸ್ರಾಯೇಲನ್ನು ರಕ್ಷಿಸುವುದು ಹೇಗೆ? ನಾನು ಇಸ್ರಾಯೇಲ್ ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು. ಏನಂತೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು. ತಪ್ಪಿಸ್ಕೊಳಕ್ ಇದೆಲ್ಲ ಏನಂತೆ? ತಪ್ಪಿಸ್ಕೊಳಕ್ಕೆ. ನಾವೆಲ್ಲ ಏನ್ ಸ್ವಾಮಿ, ನಾವೆಲ್ಲ ಏನಿಲ್ಲ, ಚಿಕ್ಕ ನಮ್ಮ ಮನಸ್ಸೆ ಕುಲದವರು, ಏನಕ್ಕೂ ಪ್ರಯೋಜನಕ್ಕೆ ಇಲ್ದವರು. ಇನ್ನು ಎಫ್ರಾಮು ಯೂದ ಅಂದ್ರೆ ಸ್ವಲ್ಪ ಅದೆಲ್ಲ ದೊಡ್ಡವರಾಗಿದೆ.
ನಾವೇನಾಗಿದ್ದೇವೆ? ಮನಸ್ಸೆ ಕುಲದವರು, ಕನಿಷ್ಠವಾದವರು, ಚಿಕ್ಕ ಜಾತಿ ನಮ್ದು. ಏನ್ ಜಾತಿ? ದೇವ್ರ ಜಾತಿನ ಉಂಟು ಮಾಡಿದನ. ಅವ್ನು ಹೇಳ್ತಾನೆ ನಮ್ದು ಏನಿಲ್ಲಪ್ಪ, ಚಿಕ್ಕ ಕುಲ, ನಾನು ಹೋಗಿ ಇವರೆಲ್ಲ ಕಾಪಾಡ. ಅದೊಂದು ಜಗಳ ಬೇರೆ ಆಗ್ಬಿಡ್ತಿದೆ, ನಮ್ಮನ್ ಬಿಟ್ಟು ಯಾವ ನೀನು ಹೋಗಿದಂತ ಯಾರೋ ಅಲ್ಲಿ ಫೈಟ್ ಬಿಟ್ಟು ಮಾತ್ರ. ಆಮೇಲೆ ಮನೆಗೆ ಹೋಗಿ ಓದ್ಕೊಳ್ರಿ. ಆಮೇಲೆ ಮನೆಗೆ ಹೋಗಿ 8ನೇ ಅಧ್ಯಾಯ 1ರಿಂದ 3 ವಾಕ್ಯ ಓದ್ರಿ. ಯಾರು ಬರ್ತಾರೆ ಗೊತ್ತಾ ಅಲ್ಲಿ? ಎಫ್ರಾಯಿಮ್ ಅವ್ರು ಬರ್ತಾರೆ. ಯಾರು ಎಫ್ರಾಯಿಮ್? ಯಾರು ಮನಸ್ಸಿಗೆ ಏನಾಗ್ತಾನೆ? ತಮ್ಮ. ಅವ್ರು ತಮ್ಮ ಆಗಿದೆ ನೋಡಿ. ಎಫ್ರಾಯಿಮ್ ಅವ್ರು ಬಂದು ಜಗಳ ಮಾಡ್ತಾರೆ ಅವನ ಹತ್ರ. ಏನಂತ? ನನ್ ಬಿಟ್ಟು ಹೆಂಗ್ ಹೋದೆ ನೀನು ಅಂತ. ಇವೆಲ್ಲ ಗೊತ್ತಿತ್ತು ಯಾರಿಗೆ? ಇದೆಲ್ಲ ಪ್ರಾಬ್ಲಮ್ ನಮ್ಗೆ ಬೇಕಾ ಸ್ವಾಮಿ? ನಾವು ಚಿಕ್ಕ ಕುಲ, ನಾವು ಚಿಕ್ಕವರು, ನಮ್ಮನ್ನು ಬಿಟ್ಬಿಡು ಅಂತ. ಅದು ದೇವರು ಏನಂತ ಹೇಳ್ತಾರೆ? ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು. ನೋಡಿ, ಈಗ ವಂಶ ಆಗೋಯ್ತು. ಹೇಳ್ರಿ ಅಲ್ಲೋ, ವಂಶ ಆಯ್ತು, ಕುಲ ಆಯ್ತು, ಜಾತಿ ಆಯ್ತು. ಅದಕ್ಕೂ ದೇವ್ರು ಒಪ್ಪಿಲ್ಲ. ಹೋಗ್ ನಾ ನೋಡ್ಕೊಂಡ್ರು. ನೆಕ್ಸ್ಟ್ ಇನ್ನೊಂದು ಆಗ್ದ ಅಲ್ಲಿ. ಏನಾಗ್ದ? ನನ್ನ ಕುಟುಂಬದಲ್ಲಿ ಅಲ್ಪನು. ನಾನೇನಾಗಿದ್ದೇನೆ? ನಾನು ಯೂಸ್ಲೆಸ್ ಫೆಲೋ. ಹೌದು, ನಮ್ಮ ದೇವ್ರು ಯೂಸ್ಲೆಸ್ ಫೆಲೋ. ದೇವ್ರು ಆರಿಸುವ ದೇವನಾಗಿದ್ದಾನೆ. ಆತನ ಕೃಪೆ ತುಂಬಾ ದೊಡ್ಡದಾಗಿದೆ. ಯಾರನ್ನು ಬೇಡ ಅಂತ ತಳ್ಳಿರ್ತಾರೋ ಅವರನ್ನ ಕರ್ತಲು ಬಿಡುಗಡೆ ಮಾಡಿಕೊಂಡು ಕರ್ಕೊಂಡ್ಬರುವ ದೇವನಾಗಿದ್ದಾನೆ. ಅವರನ್ನು ಉಪಯೋಗಿಸುವ ದೇವರು ನಮ್ಮ ದೇವನಾಗಿದ್ದಾನೆ. ಅವನೇನಂತ ಇದ್ದಾನೆ? ನಾನು ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ಅಲ್ಪನು. ಆಮೇಲೆ ಯೆಹೋವನ ಅವನಿಗೆ, ಮತ್ತೆ ಯೆಹೋವನ ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ. ಗಿದ್ಯೋನ, ನಾನು ನಿನ್ನ ಸಂಗಡ ಇದ್ದೇನೆ. ದೇವರೇನಂದ್ರೆ ಅವ್ನು ನೋಡಿ, ನಾನು ನಿನ್ನ ಸಂಗಡ ಇದ್ದೇನೆ. ಇನ್ನು ಅವನಿಗೇನ್ ಬರ್ತಾ ಇಲ್ಲ? ನಂಬಿಕೆ ಬರ್ತಾ ಇಲ್ಲ. ಒಂದ್ ಕಡೆ ಭಯ. ಇವತ್ತು ನಮ್ಮ ಜೀವಿತದಲ್ಲಿ ಏನೇ ಬರಲಿ, ದೇವ್ರು ನಮ್ಮ ಜೊತೆ ಇರ್ತೀನಿ ಅಂತ ಹೇಳುವಾಗ ಧೈರ್ಯವಾಗಿ ನಾವು ನುಗ್ಗಕ್ಕೆ ಹೋಗ್ಬೇಕು. ಯಾಕೆ ಅವನು ಅಷ್ಟು ಭಯ ಪಡ್ತಾನಂದ್ರೆ, ಓದ್ರಿ 7ನೇ ಅಧ್ಯಾಯ ಓದ್ರಿ 12ನೇ ವಾಕ್ಯ ಓದ್ರಿ. ಎಲ್ಲ ಕೈ ಇಟ್ಕೊಬೇಕಲ್ಲಿ. ಯಾಕೆ ಅವನು ಭಯ ಪಡ್ತಾ ಇದ್ದಾನೆ? ಕಾರಣ ಇಷ್ಟೇ. ಇದೆಲ್ಲ ಯಾಕಂದ್ರೆ ಅವ್ನು ನೋಡಿ, ಅವನಿಗೆ ದೇವರಿದ್ದಾನ ಒಂದ್ ಕಡೆ ನಂಬಿಕೆ ಇಲ್ಲ. ಇವತ್ತು ನಮ್ಮಲ್ಲಿ ಏನ್ ಬರ್ಬೇಕು ಹೇಳ್ರಿ? ನಂಬಿಕೆ. ನಮ್ಮ ಪರಿಸ್ಥಿತಿ ಇವತ್ತು ಹಿಂಗಿರ್ಬೋದು. ಇವತ್ತು ಚಿಕ್ಕ ಕೆಲಸ ಮಾಡ್ಬೋದು. ನಾನು ಇವತ್ತು ಅಲ್ಪನಾಗಿರ್ಬೋದು. ಮುಂದೆ ನಾನು ದೊಡ್ಡ ವ್ಯಕ್ತಿಯನ್ನ ಕರ್ತನ ಮಾಡೋದು ನನ್ನ ಕರ್ತನಿಂದ ಸಾಧ್ಯ. ಆಮೇಲೆ ಕೈ ಇಟ್ಕೊಡ್ರಲ್ಲ, ಓದ್ತಾರೆ, ಕೇಳಿಸ್ಕೊಡ್ರಿ. ಮಿದ್ಯಾನರು ಅಮಲೇಕ್ಯರು ಮೂಡನ ದೇಶದವರು ಮಿಡತೆಗಳಂತೆ. ಹೆಂಗಿದ್ರಂತಮ್ಮ ಅವರು? ಮಿಡತೆಗಳಂತೆ. ಮಿಡತೆ ನೋಡಿದ್ದೀರಾ? ಹೆಂಗಿರ್ತಾವ ಅವು? ಏನ್ ಗುಂಪು ಗುಂಪಾಗಿರ್ತಾವ ಮಿಡತೆಗಳು. ಇವಾಗೆಲ್ಲ ಮಿಡತೆ ಕಮ್ಮಿ ಆಯ್ತು. ಮಿಡತೆಗಳು ಹೆಂಗಿರ್ತಾವಂತೆ? ಅವ್ರ ಸೈನ್ಯ ಹೆಂಗಿತ್ತಂತೆ ನೋಡಿ. ಎಷ್ಟು ಯಾಕೆ ಅವನು ಭಯ ಪಡ್ತಂತೆ? ಕಾರಣ ಇದೆ. ಓದಿ, ಏನ್ ಕಾರಣ ಅಂತ. ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳಿಕೊಂಡಿದ್ದರು. ಆಮೇಲೆ ಅವರ ಒಂಟೆಗಳು ನೋಡ್ರಿ, ಎಲ್ಲ ಹೇಳ್ರಿ, ಅವರ ಒಂಟೆಗಳು ಇವನ್ ಯಾರ ಮೇಲೆ ದೇವ್ರು ಯುದ್ಧ ಮಾಡಕ್ ಹೋಗೋನ್ ಕಳಿಸ್ತಾ ಇದ್ದಾರೆ. ಅವ್ರ ಗ್ಯಾಂಗ್ ಹೆಂಗಿದೆ ಅಂತೆ? 10 ಜನ 5 ಜನ ಇಲ್ಲ, ಮಿಡತೆ ಒಂದ್ ಕಡೆ. ನೆಕ್ಸ್ಟ್ ಒಂಟೆಗಳು ಹೆಂಗಿತ್ತಂತೆ? ಒಂಟೆಗಳು ಬರ ಮನುಷ್ಯರ್ ಬಿಡಿ, ಒಂಟೆಗಳು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದವು. ಅಯ್ಯೋ ದೇವರೇ, ಹೆಂಗಿತ್ತಂತೆ? ಸಮುದ್ರ ತೀರ ಮರಳು ಎಣ್ಸಕ್ ಆಗ್ತಿದ್ದೇನ್ರಿ? ಹಂಗಿತ್ತಂತೆ ಒಂಟೆಗಳು. ಇನ್ನು ಮನುಷ್ಯರು, ಒಂಟೆನೆ ಸಮುದ್ರ ತೀರದ ಮರಳಿನಷ್ಟು ಇರೋದಾದ್ರೆ ಇನ್ನು ಜನಗಳು, ಇನ್ನು ಇವನು ಭಯ ಬಿಡೋದ್ರಲ್ಲಿ ತಪ್ಪ ಸರಿನಾ? ಅದ ದೇವರು ಏನಂದ್ರೆ, ಗೆದ್ಯೋನ, ಅದು ಮರಳಾಗ್ಲಿ ಅದು ಏನೇ ಆಗ್ಲಿ ನಾನಿದ್ದೇನೆ, ಕಮಾನ್ ಹಾಲೆಲ್ಲೂ. ಅದಕ್ಕೆ ಅವನು ಭಯ ಪಡ್ತಾನೆ. ಸ್ವಾಮಿ ಅಯ್ಯೋ ನಾನು ಕುಲ ಚಿಕ್ಕದು, ಅಯ್ಯೋ ನನ್ನ ಮನೇಲಿ ನಾನು 3rd ಕ್ಲಾಸು, ನಾನು 4th ಕ್ಲಾಸು, ನನ್ನ ಮಾತ್ರ ಕಳಿಸ್ಬೇಡ. ವಿಷಯ ಅವ್ನು ಗೊತ್ತಾಗ್ಬಿಟ್ಟಿತ್ತು. ಅಲ್ಲಿ ದೊಡ್ಡ ಗ್ಯಾಂಗ್ಗೆ ಬಂದು ಹೆಂಗಿದೆ ಅಂತೆ, ಸಮುದ್ರ ತೀರದ ಮರಳು ಹೆಂಗಿದೆಯೋ ಅಷ್ಟು ಒಂಟೆಗಳಿತ್ತಂತೆ. ಅದಕ್ಕೆ ಅವನು ನೋಡಿ ಏನ್ ಪಡ್ತಾ ಇದ್ದಾನೆ? ಭಯ ಪಡ್ತಾ ಇದ್ದಾನೆ. ಈ ದೇವ್ರು ನನ್ನ ಹೋಗು ಅಂತಾರಲ್ಲಪ್ಪ, ಈ ದೇವ್ರಿಗೆ ಏನು ಮಾಡಕ್ ಕೆಲಸ ಇಲ್ವಾ? ಅಲ್ಲೋ, ಏನಂತೆ? ಈ ದೇವ್ರಿಗೇನು ಮಾಡಕ್ಕೆ ಕೆಲಸ ಇಲ್ವಾ? ನನ್ನೊಬ್ಬನು ಹೋಗು ಅಂತ ಊರಲ್ಲಿ ಯಾರು ಇಲ್ವಾ? ನಾನೇ ಸಿಕ್ಕಿರೋದು. ಹೆಂಗಾನ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದಾನೆ. ಆಗ್ಲಿಲ್ಲ. ದೇವ್ರು ಇವನ್ನ ಬಿಡೋಂಗೆ ಇಲ್ಲ. ಒಂದ್ ಹೇಳ್ತೇನೆ, ನಿಮ್ಮನ್ನ ದೇವ್ರು ಕರೆದ ಮೇಲೆ ನೀವೆಲ್ಲಿ ಸವಾರಿ ಹೊಡ್ಕೊಂಡು ಪಲ್ಟಿ ಹೊಡ್ಕೊಳ್ಳೋದು ನಿಮ್ಮನ್ನ ಎಳ್ಕೊಂಬರೋದು ದೇವ್ರು ಬಿಡೋದಿಲ್ಲ. ಇದ್ದೀರಾ? ನಮ್ಮ ದೇವರು ಪರಾಕ್ರಮಶಾಲೆ ಆದ ದೇವನು ನಮ್ಮನ್ನು ಪರಾಕ್ರಮಶಾಲೆಗಳಾಗಿ ಇರಬೇಕೆಂಬುದಾಗಿ ಆತನು ಬಯಸುವ ದೇವನಾಗಿ. ಸರಿ ಬನ್ನಿ, ಒಂದು ಡೌಟ್ ಅಷ್ಟಿಗೆ ಮುಗಿದೋಗಿಲ್ಲ. ನೆಕ್ಸ್ಟ್ ಬನ್ನಿ, ಇನ್ನೊಂದು ಡೌಟ್ ಬನ್ನಿ. ಅದೇ 36ನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ 36ನೇ ವಾಕ್ಯ ಓದ್ಕೊಳ್ಳೋಣ ಬನ್ನಿ. ಗಿದ್ಯೋನನು ದೇವರಿಗೆ ನೀನು ಹೇಳಿದಂತೆ ಇಸ್ರಾಯೇಲರು ನನ್ನ ಮೂಲಕವಾಗಿ ರಕ್ಷಿಸುವಿಯೋ? ಇನ್ನೊಂದು ಕ್ವಶನ್, ಇಸ್ರಾಯೇಲರನ್ನು ಏನಂತೆ? ದೇವರೇ ಇಸ್ರಾಯೇಲರನ್ನ ನನ್ನ ಮುಖಾಂತರ ಬಿಡಿಸ್ತೀಯಾ? ಇಷ್ಟೊತ್ತೇನು ಹೇಳಿದ್ದು? ಇಷ್ಟೊತ್ತೇನ್ರಿ ಹೇಳಿದ್ ದೇವರು?
ನೋಡಿ ಅಷ್ಟು ಬೇಗ ನಂಬಿಕೆ. ಇವತ್ತು ನಾನು ಹೇಳ್ತೀನಿ, ಸಭೆಯಲ್ಲಿ ಫಸ್ಟ್ 1 ತಿಂಗಳು ಬರ್ತೀವಿ, 2 ತಿಂಗಳಿಗೆ ಅಲ್ಲಿ ಯಾರೋ 3ನೇವ್ರು ಹೇಳ್ತಾರೆ ಇಂಥ ಕೆಲಸ ಮಾಡ್ಬಿಟ್ಟೆ ಅಂತ. ನಮ್ಗೇನ್ ಬರ್ತಿದೆ, ಓ ಗಿದ್ಯೋಂತಾರನೆ. ಇನ್ನೊಂದು ಗುರುತು ಕೇಳೋದು ಯಾರ ಹತ್ರ, ದೇವ್ರು ಹಿಂಗಿದ್ರೆ ಹಂಗ್ ಕೊಡು, ಹಂಗ್ ಬಂದ್ಬಿಡ್ತೀನಿ ನಾನು ಅಂತ. ಡೌಟು ಎಷ್ಟನಿಗೆ ಅರ್ಥ ಆಗ್ತಿದೆ. ನೀವು ಎಷ್ಟೋ ಸಲ ಓದಿರ್ಬೋದು, ಬಟ್ ನಾವ್ ಹೇಳುವಾಗ ಸ್ವಲ್ಪ ವ್ಯತ್ಯಾಸವಾಗಿರ್ತೈತೆ ನಿಮಗೆ. ಆಮೇಲೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ನಿಮ್ಗೆ ಹೇಳ್ತೀವಿ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾಗ್ಬೇಕು. ಇನ್ನೂ ಸ್ವಲ್ಪ ಗೊತ್ತಾಗ್ಬಂದ್ರೆ DVD ರೀತಿ ತಗೊಂಡೋಗಿ ಮನೆಯಿಂದ ಕುತ್ಕೊಂಡು ಆರಾಮಾಗಿ ನೋಡ್ರಿ. ದೇವ್ರು ಹೇಳ್ತಾ ಇದಾರೆ, ನಿಮ್ಮ ನೋಡಿ ಅಪನಂಬಿಕೆ ಪಡ್ಬೇಡ್ರಿ. ನಮ್ಮ ದೇವರು ನಮ್ಮನ್ನು ನೋಡಿ ನಾನ್ ಬರ್ತೀನ ನಿಮ್ಗೋಸ್ಕರ ಯುದ್ಧ ಮಾಡಕ್ ಅಂತ ಹೇಳ್ತಲ್ಲ. ನೀನ್ ಹೋಗೋ, ಏನಂದೆ, ನೀನ್ ಹೋಗೋ, ಹೆಸರು ನಿನಗ್ ಬರಲಿ. ಯಾರಿಗೆ ಬರಲಿ ಹೆಸರು? ನಾವು ಹಾಡಾಡ್ತೀವಿ ಏನಂತ, ಗೋಲಿಯಾತನನ್ನು ಜಯಿಸಿದ ದಾವಿದ ಕರ್ತನ ನಾಮದಲ್ಲೇ. ಯಾರು ಹೊಡೆದಿದ್ದು? ಆಕ್ಚುಲಿ ಹೊಡೆದಿದ್ದ ದೇವ್ರ ಹೆಸರು ಯಾರಿಗೆ? ಹೆಂಗಸರು ಬೇರೆ ಹಾಡು. ಓ ದಾವಿದ 10,000 ಜನ ಹೊಡೆದ, ಸೌಲ ಹೊಡೆದಿದ್ ಯಾರು? ಒಬ್ಬನ 10,000 ಜನ ಹೊಡೆಯಕ್ ಆಗ್ತಿದ್ದ? ಹೊಡೆದಿದ್ ಯಾರು? ದೇವ್ರು ಯಾವತ್ತೂ ಕೂಡ ಪ್ರೇರೆ ನಮ್ಮ ಹೆಸರು ಪ್ರಖ್ಯಾತಿ ಪಡಿಸುವ ದೇವನಾಗಿದ್ದಾನೆ. ನಮಗೆ ಹೆಸರು ಬರಲಿ, ನಾವು ಮೇಲೆ ಬರಲಿ, ನಾವು ಚೆನ್ನಾಗಿರ್ಲಿ ಅಂತ ದೇವರು ಬಯಸುವ ಒಂದು ಒಳ್ಳೆ ದೇವರಿದ್ದಾನಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆತ ನಾವು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಬಯಸುವ ದೇವನಾಗಿದೆ, ನಮ್ಮ ಹೆಸರು ಪ್ರಖ್ಯಾತಿ ಪಡಿಸುವ ದೇವನಾಗಿದೆ. ಎಷ್ಟು ಒಳ್ಳೆ ದೇವರು ನೋಡ್ರಿ. ಯಾವ್ದಾದ್ರು ಯೋಚನೆ ಮಾಡಿದೀವ? ಯೋಚನೆ ಮಾಡ್ರಿ. ಇವತ್ತು ಅನಿಲ್ ಗೌಡ ಅಂದ್ರೆ 30 ಜಿಲ್ಲೆಗಳಿಗೆ ಗೊತ್ತು. ದೇವರು ನನಗೆ ಆಶ್ರಯ ದುರ್ಗ ಅಂದ್ರೆ ಪಾಸ್ಟ್ ಅನಿಲ್ ಗೌಡ ಹಾಡು. ಯಾರು ಇವಾಗ ಈ ಹೆಸರು ಯಾರಿಗೆ ಬಂದಿರೋದು? ನನಗೆ ಹೆಸರು. ನನ್ನ ಮೀಟಿಂಗ್ ಕರೀತಾರೆ, 3 ತಿಂಗಳು ಮುಂಚೆ ನನ್ನ ಮೀಟಿಂಗ್ ಕರೀತಾರೆ. ಅಕ್ಟೋಬರ್ ತಿಂಗಳಲ್ಲಿ ನನಗೆ ಮೀಟಿಂಗ್ ಬುಕ್ ಆಗಿರ್ತದೆ. ವಾಯ್? ದೇವ್ರ ನನ್ನ ಹೆಸರು ಅಬ್ರಾಮನ ಆಶೀರ್ವಾದ ನಮಗೆ. ಹೇಳ್ರಿ ಯಾರ ಆಶೀರ್ವಾದ? ಅಬ್ರಾಮ್. ದೇವ್ರು ಹೇಳಿದ್ರೆ ನಿನ್ನ ಹೆಸರು ನಾನು ಏನ್ ಮಾಡ್ತೇನೆ? ಪ್ರಖ್ಯಾತಿ ಪಡಿಸ್ತೇನೆ. ನಿಮ್ಮ ಬಿಸ್ನೆಸ್ ಅನ್ನ ದೇವ್ರು ಪ್ರಖ್ಯಾತಿ ಪಡಿಸೋ ದೇವನಾಗಿ. 10 ಜನರ ಹತ್ರ ಗಾಡಿಗಳಿರ್ಬೋದು. ನೀವು ನಮ್ಮ ರಾಬಿ ಅವಾಗೆಲ್ಲ ಅವ್ರ ಹತ್ರ 2 ಗೂಡ್ಸ್ ಗಾಡಿಗಳಿತ್ತು. ಎಲ್ಲರೂ ಫೋನ್ ಎಲ್ಲಿಗೆ ಬರ್ತಾ ಇತ್ತು? ಅವ್ರಿಗೆ ಫೋನು. ಪಕ್ಕದಲ್ಲಿ ಒಂದು ಖಾಲಿ ಹೊಡಿತಾನೆ, ಬೆಳಗಿಂದ ಸಿಗರೇಟ್ ಹೊಡೆದು ಕೂತ್ ಬಿಸಾಕಿರ್ತಾನೆ. ವಿಶ್ವಾಸಿಗಳು ಇವ್ರು ಹಿಂದೆ ನಿಲ್ಸಿರ್ತಾರೆ, ಇವ್ರಿಗೆ ಫೋನ್ ಫಸ್ಟ್. ಯಾಕೆ? ಇವ್ರ ಹೆಸರನ್ನ ದೇವರು ಏನ್ ಬಿಸ್ನೆಸ್ ಅನ್ನ ಮಾಡ್ಲಿ, ಪ್ರಖ್ಯಾತಿ ಪಡಿಸುವ ದೇವರಾಗಿ. ನೀನ್ ಪೇಂಟಿಂಗ್ ಕೆಲಸ ಮಾಡೋ ಪ್ರಕಾಶ್, ನೀನ್ ಡ್ರೈವರ್ ಆಗಿರೋ, ನಿಮ್ಮ ಹೆಸರನ್ನ ಕರ್ತನು ಪ್ರಖ್ಯಾತಿ ಪಡಿಸುವ ದೇವರ. ಹಾಲೆಲೂಯಾ. ಅದಕ್ಕೆ ಎಕ್ಸಾಂಪಲ್ ನಿಮ್ಗೆಲ್ಲ ನಾನು ಆಲ್ರೆಡಿ ಅನೇಕರ ಆ ಟೈಮ್ ಬಂದಿರಲ್ಲ. ಜೋಸೆಫನ ಬಗ್ಗೆ ಹೇಳಿದೆ. ಜೋಸೆಫ ಏನ್ ಕೆಲಸ ಮಾಡಕ್ ಹೋಗಿರ್ತಾನೆ? ಗುಲಾಮ ಕೆಲಸ. ಹೇಳ್ರಿ, ಏನ್ ಕೆಲಸ? ಕೂಲಿ ಕೆಲಸ. ಪೋಟಿಫರನ ಮನೆಯಲ್ಲಿ 100 ಜನ ಕೆಲಸದವ್ರು ಇರ್ತಾರೆ. ಆ 100 ಜನ ಕೆಲಸದವ್ರ ಮಧ್ಯದಲ್ಲಿ ಜೋಸೆಫ ಕೂಡ ಒಬ್ಬ ಗುಲಾಮ. ಅವನ ಹೆಸರು ಪ್ರಖ್ಯಾತಿ ಆಯ್ತು ಆ ಮನೆ ಒಳಗಡೆ. ಅವನ್ನ ದೇವ್ರು ಮ್ಯಾನೇಜರ್ ಮಾಡಿದ್ರು. ಯಾಕೆ? ಆ 100 ಜನ ಹೆಸರು ಯಾಕೆ ಫೇಮಸ್ ಮಾಡಿಲ್ಲ? ವಿಷಯ ಇಷ್ಟೇ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮ ಹೆಸರನ್ನ ಕರ್ತನು ಪ್ರಖ್ಯಾತಿ ಮಾಡುವ ದೈವನಾಗಿದೆ. ಹಾಲೆಲೂಯಾ. ನೋಡ್ರಿ, ಅವನು ಒಂದಿನ ಹೋಗಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದ. ಹೊಸ್ದಾಗ್ ಬಂದಿನ ಜೋಸೆಫ. ಆ ಯಜಮಾನ ಟಾಯ್ಲೆಟ್ ಒಳಗೆ ಹೋದ. ಯಾರು ಇವತ್ತು ಟಾಯ್ಲೆಟ್ ಕ್ಲೀನ್ ಮಾಡುದು? ಅದೇ ನೀವು ಹೊಸ್ದಾಗ್ ಕರ್ಕೊಂಡ್ ಬಂದ್ರಲ್ಲ ಜೋಸೆಫ. ಜೋಸೆಫನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದಾನೆ. ಮೊದಲಿದ್ದು 99 ಜನ ವೇಸ್ಟ್, ಇವನೇ ಬೆಸ್ಟ್ ಅಂತ ಹೇಳ್ತಾನೆ. ತಿರುಗಿ ಕಡೆ ಕಿಟಕಿ ಕಡೆ ಬರ್ತಾನೆ. ಕಿಟಕಿ ಎಲ್ಲ ತುಂಬಾ ಕ್ಲೀನ್ ಆಗಿರ್ತಿದೆ. ಕಿಟಕಿ ಎಲ್ಲ ಯಾರು ಕ್ಲೀನ್ ಮಾಡಿದ್ದು? ಜೋಸೆಫ. ಜೋಸೆಫನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ. ಪ್ರತಿ ಒಂದೊಂದು ಯಾರ ಹೆಸರು ಹೇಳ್ತಾ ಇರ್ತಾರೆ. ಏನ್ ಕೆಲಸ? ಅವನ ಹೆಸರನ್ನು ಪ್ರಖ್ಯಾತಿ ಮಾಡಿ ಆ ಮನೆಗೆ ದೇವ್ರು ಏನ್ ಮಾಡ್ತಾರೆ? ಅವನ್ನ ಮ್ಯಾನೇಜರ್ ಅನ್ನಾಗಿ ಮಾಡ್ಬಿಟ್ರು. ಹೌದು ಪ್ರೇರೆ, ನಾವು ದೇವರ ಮುಂದೆ ನಂಬಿಕಸ್ಥರಾಗಿ ನಂಬಿಕೆ ಉಳ್ಳವರಾಗಿರುವಾಗ ಕರ್ತನು ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ಎಲ್ಲಾ ವಿಷಯಗಳಲ್ಲಿ ಕರ್ತನು ನಮ್ಮನ್ನ ಪ್ರಖ್ಯಾತಿಗೊಳಿಸುವ ದೇವನಾಗಿದ್ದಾನೆ. ನೀನು ಯಾವ ಮೂಲೆಯಲ್ಲಿದ್ರು ಕೂಡ ಕರ್ತನು ನೀನು ಹುಡುಕಿಕೊಂಡು ಬರುವಂತೆ ಜನರನ್ನ ಕಳಿಸುವ ದೇವರು ನನ್ನ ದೇವನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ನಮ್ಮ ದೇವರು ಎಷ್ಟು ಒಳ್ಳೆ ದೇವರು ಗೊತ್ತಾ ನಿಮ್ಗೆ? ದಾವೀದನ ಅಣ್ಣಂದ್ರೆಲ್ಲ ಮಿಲಿಟರಿಯಲ್ಲಿ ಇದ್ರಂತೆ. ಎಲ್ಲಿದ್ರು? ಮಿಲಿಟರಿಯಲ್ಲಿ ಇದ್ರು. ಯಾರಿಗೆ ಭಯ ಪಡ್ತಾ ಇದ್ರು? ಗೋಲಿಯಾತನಿಗೆ ಬಿಡ್ತದ. ಕುರಿ ಮೇಯ್ಸಕ್ಕೆ ಅವ್ರ ತಮ್ಮ ಕೊನೆ ತವನ್ ಎಲ್ಲಿ ಕಳ್ಸಿದ್ರು? ತುಂಟ ಅಂತ ಒಂದ್ 4 ಕುರಿ ಕಳ್ಸು. ಎಲ್ಲಿ ಕಳ್ಸಿದ್ರು? ಕಾಡಿಗೆ. ಅವನು ಬಂದ ಅವ್ರ ಅಣ್ಣಂದ್ರಿಗೆ ಊಟ ತಕೊಂಡು. ನಮ್ಮ ಅಣ್ಣಂದ್ರು ಗೋಲಿಯಾತನೆಲ್ಲ ಪೀಸ್ ಮಾಡ್ತಾರೆ ಅಂತ. ಅವ್ರ ಅಪ್ಪ, ಹೋಗಪ್ಪ ನಿಮ್ಮ ಅಣ್ಣಂದ್ರಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಕೊಡು, ತಿಂದು ಸ್ವಲ್ಪ ಬಲ ಆಗಲಿ ಅಂತ. ಇವ್ರು ತಿಂದು ಅವ್ನು ನೋಡಿ ಬಾಯ ಪಟ್ಟು ಬಚ್ಚಿಕೊಂಡಿದ್ದಾರೆ. ಇವನು ಬಂದ ಸ್ಟೈಲ್ ಆಗಿ ಗೋಲಿಯಾತ ಕೇಳ್ದ, ಏನ್ ನಾಯ? ನೀನ್ ನಾಯ ನನಗೆ ತಕೋ ಅಂತ ಒಂದೇ ಏಟೆ. ಯಾಕೆ? ಅವನ ಜೊತೆ ಒಳಗಡೆ ಸರ್ವಶಕ್ತನಾದ ದೇವರಿದ್ದಾನೆ.
ಅವನ ಕಾಡಲ್ಲಿದ್ರು ಕೂಡ ಅವನ ಹೆಸರನ್ನ ಕರ್ತನು ಪ್ರಖ್ಯಾತಿ ಮಾಡಿದ ದೇವನಾಗಿ. ಪ್ರೇರ ಇವತ್ತು ನಾನು ಹೇಳ್ತಾ ಇದ್ದೇನೆ, ದೇವ್ರು ಹೇಳ್ತಾರೆ ನಿಮ್ಮ ಜೊತೆಲಿ ದೇವರಿದ್ದಾನೆ. ನಿಮ್ಮ ಮುಂದೆ ಸಮುದ್ರ ತೀರದ ಮರಳಿನಂತೆ ನಿಮ್ಮ ಶತ್ರು ಸೇನೆ ಇದ್ರು ಕೂಡ ಕರ್ತ ನಿಮ್ಮ ಜೊತೆ ಇರುವುದಾದ್ರೆ ಕರ್ತ ನಿಮಗೋಸ್ಕರ ಯುದ್ಧವನ್ನು ಮಾಡಿ ನಿಮ್ಮ ಹೆಸರನ್ನು ಕರ್ತನ ಪ್ರಖ್ಯಾತಿ ಮಾಡುವ ದೇವನಾಗಿ. ಹಾಲೆಲೂಯಾ. ದೇವ್ರ ಹತ್ರ ಪದೇ ಪದೇ ಹೋಗಿ ಒಂದು ಗುರುತು ಕೊಡು, ಅವ್ನು ಗಿದ್ದವನ್ನ ಕೇಳಿದ್ರೆ ನನಗೊಂದು ಗುರುತು ಕೊಡು ಅಂತ ದೇವ್ರ ಹತ್ರ ಡೌಟ್ ಪಡ್ಬೇಡಿ. ಇವನೇನಂತ ನೋಡ್ರಿ, ಬಂದ್ಬಿಡಿ, ಮತ್ತೆ ಬಂದ್ಬಿಡಿ, ಇಲ್ಲಿಗೆ ಬಂದ್ಬಿಡಿ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 36ನೇ ವಾಕ್ಯಕ್ಕೆ ಬಂದ್ಬಿಡಿ. ನನ್ನ ಮೂಲಕವಾಗಿ ರಕ್ಷಿಸುವೆ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಏನು ಹೇಳ್ತಾರೆ ದೇವ್ರ ಹತ್ರ? ಸ್ವಾಮಿ, ಇಸ್ರಾಯೇಲ್ರನ್ನ ನನ್ನ ಮುಖದಲ್ಲಿ ರಕ್ಷಿಸ್ತೀಯಾ? ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ಯಾರ ಪ್ರಶ್ನೆ? ಪಕ್ಕದ ಮನೆ ಪಾರ್ವತಮ್ಮನ್ಗ? ದೇವರಿಗೆ. ಯಾರಿಗೆ? ಇಷ್ಟೊತ್ತು ಪಾಪ ದೇವ್ರ ಗಂಟ್ಲರ್ಕೊಂಡು ನೀನು ಪರಾಕ್ರಮಶಾಲಿ ಹೋಗೋ ಹೋಗೋ ಅಂತ ಹೇಳಿದ್ರು. ಮತ್ತೊಂದ್ಸಲಿ ಕ್ವಶನ್. ಆಗ ದೇವ್ರ ಹತ್ರ ಗುರುತು ಕೇಳ್ತಾನೆ ಈ ಪುಣ್ಯಾತ್ಮ. ಏನ್ ಕೇಳ್ತಾನೆ? ಏನು ಗುರುತು ಕೇಳ್ತಾನೆ ಕೇಳ್ರಿ. ಇಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ. ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ. ನೋಡ್ರಿ, ಹೊಲದ ಕಣ ನೋಡಿದಿರ? ಕಣ ಈ ರಾಗಿಯಲ್ಲಿ ಇದ್ ಮಾಡಕ್ಕೆ ಒಂದು ಮೈದಾನ, ಅಲ್ಲಿ ನಾನು ಏನ್ ಮಾಡ್ತೇನೆ, ಕುರಿದು ಚರ್ಮ ಇದೆ ಅಲ್ವಾ, ಕುರಿ ಚರ್ಮ, ನಾನು ಅಲ್ಲಿ ಮೈದಾನದ ಮಧ್ಯದಲ್ಲಿ ಇಡ್ತೀನಿ. ಮಂಜು ಯಾವ್ದು ಮಾತ್ರ ತ್ಯಾವ ಮಾಡ್ಬೇಕು, ಅದನ್ನ ಮಾತ್ರ ತ್ಯಾವ ಮಾಡ್ಬೇಕು. ಆವಾಗ ನಾನು ನಂಬ್ತೀನಿ. ಅಷ್ಟೊಂದು ನಂಗೆ ನಂಬಿಕೆ ಇಲ್ಲ, ಭಯ. ಏನೇನಕ್ಕೆ ನಂಬಿಕೆ ಯಾಕೆ? ದೇವ್ರ ಪಾಪ ಎಷ್ಟು ದೇವ್ರು ನಮ್ಮನ್ನ ಎಷ್ಟು ಇಟ್ಕೊಂಡು ಹೇಗ್ತಾರ ಗೊತ್ತಿಲ್ಲ. ಅಲೋ, ನಾವ್ ಹೇಳ್ತೀವಲ್ಲ, ಈ ಮಕ್ಕಳನ್ನ ಇಟ್ಕೊಂಡು ಹೆಂಗಪ್ಪ ಹೇಗೋದಂತ. ನಮ್ಮನ್ನ ಇಟ್ಕೊಂಡು ಆಯಪ್ಪನ ಹೆಂಗೆ ಆಗ್ತಾ ಇದ್ದಾನೆ ನೋಡ್ರಿ. ಇದ್ದೀರಾ? ಎಷ್ಟು ಕಷ್ಟ ಅಲ್ವಾ? 2 ಮಕ್ಕಳಿಗೆ ಎಷ್ಟು ಒದ್ದಾಡ್ತೀವಿ. ಟಿಫನ್ ಕಟ್ಟು, ಬ್ರೇಕ್ ಹಾಕು, ಅದಿಲ್ಲ, ಫೀಸ್ ಕಟ್ಟಿಲ್ಲ ಅಂತ. ಪ್ರಪಂಚದಿರ್ಬೇಕು ಎಲ್ಲ ಮಕ್ಕಳಿಗೂ ಅಪ್ಪ ಹೆಂಗೆ ಸೂರ್ಯನ ಬೆಳಕು ಕೊಟ್ಟಿರ್ಬೋದು, ಹೆಂಗೆ ಗಾಳಿ ಕೊಟ್ಟಿರ್ಬೋದು. ಅಯ್ಯಪ್ಪನ ಪಾಪ ಬೆಳಿಗ್ಗೆ ಸಾಯಂಕಾಲ ಎಷ್ಟು ಟೆನ್ಷನ್ ಇರ್ತಾನೋ ಗೊತ್ತಿಲ್ಲ. ಅಯ್ಯಪ್ಪನಿಗೆ ಇದು ಟೆನ್ಷನ್ ಮಾಡದೆ ನಾವು ಇದ್ದೀರಾ? ಹೆಸರಿದ್ದೀರಾ? ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಗೆ ಮಾತಾಡ್ತಾ ಇದ್ದ ನೋಡ್ರಿ. ದೇವ್ರು ಇವತ್ತು ಹೇಳೋದು ಒಂದೇ ಒಂದು ಪ್ರೇಯರೆ, ದೇವ್ರನ್ನ ಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ. ದೇವ್ರ ಮೇಲೆ ಪೂರ್ಣ ನಂಬಿಕೆ ನೀಡ್ರಿ. ಅಪ್ಪ ನಿಮ್ಮ ಭವಿಷ್ಯವನ್ನ ತುಂಬಾ ಸುಂದರವಾಗಿ ರೂಪಿಸುವ ದೇವನಾಗಿ. ಅಪ್ಪ ಹತ್ರ ಪದೇ ಪದೇ ಗುರುತು ಕೇಳ್ಬೇಡ್ರಿ. ಆದ್ರೂ ಗಿದ್ಯೋನ ದೇವ್ರು ಏನ್ ಮಾಡ್ಕೊಂತಾರೆ? ಸಹಿಸ್ಕೊಂತ ಇದ್ದಾರೆ. ಏನಪ್ಪಾ, ಅದ್ರ ಮೇಲೆ ಏನ್ ಬೀಳ್ಬೇಕು? ಆ ದುಪ್ಪಟದ ಮೇಲೆ ಏನ್ ಬೀಳ್ಬೇಕು? ಮಂಜು ತಾನೇ ಬಿಡ್ಬೇಕು. ಸರಿ ಆಯ್ತು ರಾಜ, ಹೋಗ್ ಮಲ್ಕೋ ಹೋಗು. ಇವ್ರು ರಾತ್ರಿ ಎಲ್ಲ ನಿದ್ರೆ ಬಂದಿರಲ್ಲ, ಒಂದು ಕಿಟಕಿಯಲ್ಲಿ ನೋಡಿದೇನೋ ಗೊತ್ತಿಲ್ಲ. ಹಲೋ, ಆಮೇಲೆ ಏನಾಯ್ತಂತೆ? ಬೆಳಿಗ್ಗೆ ಎದ್ದ ಟೆಸ್ಟಿಂಗ್. ಇವಾಗ ಬೆಳಿಗ್ಗೆ ಎದ್ದು ಓದಿ. ನೀನು ಹೇಳಿದಂತೆಯೇ ಇಸ್ರಾಯೇಲರನ್ನು ನನ್ನ ಮೂಲಕ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಆಮೇಲೆ ಹಾಗೆ ಆಯಿತು. ಆಮೇಲೆ ಅವನು ಮರು ದಿವಸ ಹೊತ್ತಾರೆಯಲ್ಲಿ ಎದ್ದು ಬೆಳಿಗ್ಗೆ ಎದ್ದು ಟೆನ್ಷನ್ ಅವನಿಗೆ ಮಂಜಾಗಿದೆ ಇಲ್ವಾ ಅಂತ ಹೋಗಿ ನೋಡ್ದ. ಏನಾಗಿತ್ತು? ತುಪ್ಪಟವನ್ನು ಹೊತ್ತಿ ಹಿಂಡಲು ಆ ಬಟ್ಟೆ ಎತ್ಬಿಟ್ಟು ನೋಡ್ದ, ಹಿಂಡದ್ನಂತೆ ಡಬ್ಬ ಇಕ್ಕೊಂಡು. ಈ ಪುಣ್ಯಾತ್ಮ ನೋಡಿ ಹೆಂಗಿದ್ದಾನೆ. ಮಂಜಿನ ನೀರು ಒಂದು ಬಟ್ಟಲು ತುಂಬಾ ಆಯಿತು. ಏನಾಯ್ತಂತೆ? ಒಂದು ಬಟ್ಲು ಇಟ್ಬಿಟ್ಟು ಹಿಂಡದ್ನಂತೆ. ಸುತ್ತಮುತ್ತ ನೋಡ್ದ, ಎಲ್ಲ ಡ್ರೈ ಆಗಿತ್ತು, ಈ ಪ್ಲೇಸ್ ಮಾತ್ರ ವೆಟ್ ಆಗಿತ್ತು. ಹಿಂಡದ, ಏನ್ ಬಂತು? ನೀರು ಬಂತು. ಇವಾಗ ನೋಡಿ, ಇನ್ನೂ ಇವನ್ ಎಂತ ಕೆಲಸ ಮಾಡ್ತಾನೆ ನೋಡ್ರಿ. ಈ ನೀರು ನಿಕ್ಕೊಂಡು ಏನ್ ಮಾಡ್ತಾನೆ ನೋಡ್ರಿ. ಇವಾಗ ಅವನು ತಿರುಗಿ ದೇವರಿಗೆ ಸ್ವಾಮಿ ಸಿಟ್ಟಾಗಬಾರದು, ಬೇಜಾರಾಗ್ಬೇಡ ಸ್ವಾಮಿ, ಇನ್ನೊಂದು ಸಾರಿ ಮಾತಾಡ್ಬಿಡ್ತೀನಿ, ಬೇಜಾರಾಗ್ಬೇಡ. ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಇನ್ನೊಂದ್ಸಲಿ ಬಟ್ಟೆಲಿ ಹೋಗಿ ನೀರ್ ಹಾಕ್ದೆ, ಇನ್ನೊಂದ್ಸಲಿ ನಿನ್ನ ಟೆಸ್ಟ್ ಮಾಡ್ತೀನಿ. ಯಾರನ್ನ ಟೆಸ್ಟ್? ದೇವ್ರನ್ನ. ಯುದ್ಧ ಮಾಡಕ್ ಹೋಗಕ್ಕೆ ನಮ್ಮಂಟ ಟೆಸ್ಟ್ ಮಾಡ್ಬೇಕು ದೇವ್ರು. ಮಿಲಿಟರಿಯಲ್ಲಿ ಹೋದಾಗ ಯಾರನ್ನ ಟೆಸ್ಟ್ ಮಾಡ್ತಾರೆ? ಫಿಸಿಕಲ್ ಆಗಿ ಚೆನ್ನಾಗಿದಲ್ಲ, ಏನ್ ಚೆನ್ನಾಗಿದ. ಇವಾಗ ಮಿಲಿಟರಿಗೆ ಹೋದ್ರೆ ಸುಮ್ಮನೆ ಎತ್ಕೊಂಡ್ಬಿಡ್ತಾರ. ಅನೇಕರು ಮಿಲಿಟರಿಗೆ ವಾಪಸ್ ಬಂದಿದಾರೆ ನೋಡ್ರಿ. ಇಲ್ಲೇನಂದ್ರೆ ಮಿಲಿಟರಿ ಆಫೀಸರ್ ಚೆಕ್ ಮಾಡಕ್ ಹೋಗೋ ತರ ಆಗೋಯ್ತಿಲ್ಲ. ಇದ್ದೀರಾ? ಎಷ್ಟು ಬಾರಿ ನಾವು ಅವಿಶ್ವಾಸದಿಂದ ದೇವರನ್ನ ಪರೀಕ್ಷೆ ಮಾಡುವವರಾಗಿದ್ದೇವೆ. ಪ್ರೇರೆ, ಒಂದು ಹೇಳ್ತೇನೆ, ಇವತ್ತು ರಾತ್ರಿ ನಿಮಗೆ ಈ ಕಾರ್ಯಕ್ರಮ ನೋಡ್ತಿರೋ ನಿಮಗೂ ಕೂಡ ನಾನು ಹೇಳ್ತೇನೆ, ದೇವರ ಮೇಲೆ ನಾನು ಹೇಳ್ತೇನೆ, ನೀವೇನ್ ನಂಬಿಕೆ ಇವಾಗ ಇಟ್ಟಿದ್ದೀರಾ ಅದನ್ನ ಕೊನೆಯ ತನಕ ಇಟ್ಕೊಳ್ರಿ. ದೇವರು ನಿಮ್ಮನ್ನ ಖಂಡಿತವಾಗಲು ನಾಚಿಕೆ ಹೊಂದೋದಕ್ಕೆ ಬಿಡೋದಿಲ್ಲ. ನಿಮ್ಮ ತಲೆಯನ್ನು ಎತ್ತುವಂತೆ ಕರ್ತನು ಮಾಡುವ ದೇವನಾಗಿದ್ದ. ನಮ್ಮ ವಿರುದ್ಧವಾಗಿ 1000 ಜನ 1000 ಕಾರ್ಯ ಮಾಡ್ಬೋದು, ಆದರೆ ನನ್ನ ಯೇಸು ಸ್ವಾಮಿ ನಮ್ಮನ್ನು ಒಂದು ಕಾಲಕ್ಕೂ ಕೈ ಬಿಡೋದೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ಪಾಪ ಗಿದ್ಯೋನಿಗೆ ಪಾಪ ಏನ್ ಅಪನಂಬಿಕೆ ಬಂದಿರ್ಬೋದು. ಅಕ್ಕಪಕ್ಕದಲ್ಲಿ ಅವನು ಸುಮ್ಮನೆ ಇರ್ತಾನ. ಓಹೋ, ದೇವ್ರು ಹೇಳ್ಬಿಟ್ರಂತಪ್ಪ ಇವನಿಗೆ. ದೇವ್ರು ಗಿದ್ಯೋನು ಕೂಡ ದೇವ್ರನ್ನ ಹೀರೋ ಮಾಡಿದ್ರಂದ್ರೆ ಜೊತೆಲಿರಲ್ಲ. ಅವ್ನು ಏನ್ ಮಾಡ್ತಾ ಇದ್ರೆ, ನಿಮ್ ಕುಲ ನನಗೆ ಗೊತ್ತಿಲ್ವಾ,
ನೀನ್ ನಿಮ್ಮ ಮನೇಲಿ ನಿಮ್ಮ ಅಪ್ಪ ನಿನ್ ಕೂಡ ಮರ್ಯಾದೆ ನಮ್ಗೆ ಗೊತ್ತಿಲ್ವಾ, ನೀನ್ ದೊಡ್ಡ ಹೀರೋ, ಓಹೋ ದೇವ್ರು ಇವ್ನ ಇಟ್ಕೊಂಡ್ಬಿಟ್ಟು ಅದು ಅಪ್ಪ ಮಿಥ್ಯಾನ ಕೆಲ್ಸ ಬಿಡ್ತಾರಂತೆ, ಹಿಂಗೆಲ್ಲ ಹೇಳಿರ್ಬೋದೇನೋ ಅವನಿಗೆ. ಅದಕ್ಕೆ ಅವನು ಏನಾಗಿರ್ಬೋದು, ದೇವ್ರೇ ಒಂದೇ ಒಂದು ಗುರುತು ಅಂತ ಹೇಳಿ. ಇವಾಗ ಏನಂತ ಇದ್ದಾನೆ, ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದಿರಲಿ. ಏನು ಬಿದ್ದಿರಲಿ? ಹನಿ. ಮೊದಲು ಹೇಳ್ದ ಮಂಜು ಇದ್ರ ಮೇಲೆ ಮಾತ್ರ ಬೀಳ್ಲಿ ಅಂತ ಹೇಳ್ದ. ಇವಾಗ ಎರಡನೇ ಸಲ ನೋಡಪ್ಪ, ಈ ಬಟ್ಟೆ ಮಾತ್ರ ತ್ಯಾವ ಆಗ್ಬೋದು, ಡ್ರೈ ಆಗಿರ್ಬೇಕು, ಸುತ್ತಮುತ್ತಲ ಏನಾಗಿರ್ಬೇಕು, ಮಂಜು ಬಿದ್ದಿರ್ಬೇಕಂತ ಹೇಳ್ದ. ದೇವರಿಗೆ ಒಂದ್ ಕಡೆ ಏನ್ ಆಗಿರ್ಬೋದು, ಇವಾಗ ನಾವಾಗಿದ್ರೆ ನೀನು ಬೇಡ ಸವಾಸ ಬೇಕ. ಬಟ್ ದೇವರು ನಿಜವಾಗಿ ಹೇಳ್ತೀನಿ ಬರೀ, ನಮ್ಮ ದೇವರು ತಾಳ್ಮೆ ಉಳ್ಳ ದೇವರಾಗಿದೆ, ನಮ್ಮನ್ನ ಸಹಿಸಿಕೊಳ್ಳುವವನಾಗಿದ್ದಾನೆ. ನಮ್ಮನ್ನ ಸಹಿಸಿಕೊಳ್ಳುವವನಾಗಿದ್ದಾನೆ. ಓ ನಮ್ಮನ್ನ ಸಹಿಸಿಕೊಳ್ಳುವವನಾಗಿದ್ದಾನೆ. ಹೇಳ್ರಿ, ನಮ್ಮನ್ನ ಸಹಿಸಿಕೊಳ್ಳುವವನಾಗಿದ್ದಾನೆ. ಪ್ರೇರೇ, ದೇವರು ಮೋಶೆಗೆ ಒಂದು ದರ್ಶನ ತೋರಿಸ್ತಾರೆ. ಕಾಡಲ್ಲಿರುವಾಗ ಬೆಂಕಿ ಉರಿತಾ ಇರ್ತದೆ, ಮುಳ್ಳು ಪೊದೆ ಏನಾಗೋದಿಲ್ಲ, ಸುಟ್ಟು ಹೋಗೋದಿಲ್ಲ. ಯಾಕೆ ಮೋಶೆಗೆ ತೋರಿಸ್ತಾರೆ ಗೊತ್ತಾ? ಅಪ್ಪ, ಈ ಜನಗಳು ಮುಳ್ಳು ತರಪ್ಪ ಚುಚ್ಚುತ್ತಾ ಇರ್ತಾರೆ, ಈ ಜನಗಳು ನೀನ್ ಹೆಂಗಾದ್ರೂ ಕರ್ಕೊಂಬಪ್ಪ ಐಗುಪ್ತದಿಂದ ಅಂತ. ಮನುಷ್ಯರು ನಾವು ದೇವ್ರನ್ನ ಏನ್ ಮಾಡ್ತಾ ಇರ್ತೇವೆ, ಪದೇ ಪದೇ ಅವಿಶ್ವಾಸ ಮುಳ್ಳಿನಿಂದ ಅವ್ರನ್ನ ಚುಚ್ಚುವವರಾಗಿದ್ದೇವೆ. ಬಟ್ ದೇವರು ಇವತ್ತು ನಮ್ಮನ್ನ ವಿಶ್ವಾಸದಲ್ಲಿ ನೋಡುವಂತ ದೇವನಾಗಿದ್ದಾನೆ. ಆಮೇನ್. ಹೇಳ್ರಿ, ಏನೇ ಬರಲಿ, ಏನೇ ಆಗಲಿ, ನಾನು ವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ. ದೇವ್ರ ನಾನು ಪರೀಕ್ಷೆ ಮಾಡಕ್ ಹೋಗೋದಿಲ್ಲ. ನಾನು ಪರೀಕ್ಷೆ ಯಾಕೆ ಇದೆಲ್ಲ ಕೊಟ್ಟಿರೋದು ಗೊತ್ತಾ? ದೇವ್ರನ್ನ ದಯವಿಟ್ಟು ಪರೀಕ್ಷೆ ಮಾಡ್ಬೇಡ್ರಿ. ಇವತ್ತು ನಿಮ್ ಬಿಸ್ನೆಸ್ ಅಲ್ಲಿ ಅಲ್ಪವಾಗಿರ್ಬೋದು, ನಾಳೆ ನಿಮ್ ಬಿಸ್ನೆಸ್ ಅನ್ನ ದೇವರು ಉನ್ನತವಾಗಿ ಎತ್ತುವ ದೇವನಾಗಿ. ಆಮೇಲೆ ದೇವ್ರು ಸಹಿಸ್ಕೊಂಡು ಏನ್ ಮಾಡಿದ್ರೆ ಇಲ್ವಾ, ಓಡಿಸ್ಬಿಟ್ರ ಅವನ ಟೆನ್ಷನ್ ಹೋಗಿ. ಇಲ್ಲ, ನಾವಾಗಿದ್ರೆ ಯಾರಾದ್ರೂ ಬಂದು ನಮ್ಮ ಹತ್ರ ಏನಾದ್ರೂ ಒಂದು 10 ಸಲ ಕೇಳುವಾಗ ನಾವೇನ್ ಮಾಡ್ತೀವಿ, ತುಂಬಾ ಕೋಪ ಬಂದ್ಬಿಡ್ತಿದೆ. ಹಾಗಾದ್ರೆ ನಮ್ ದೇವ್ರು ಎಷ್ಟು ತಾಳ್ಮೆ ಉಳ್ಳ ದೇವರು, ಯೋಚನೆ ಮಾಡ್ರಿ. ಆಮೇಲೆ ಓದ್ಬಿಟ್ರೆ ನಮಗ್ ಮುಗಿಸೋಣ. ಆ ರಾತ್ರಿ ದೇವರು ಹಾಗೆ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೆಲ್ಲ ಕೇಳಿ ಎಲ್ಲ ಆಯ್ತು, ದೇವರು ಅದನ್ನು ಮಾಡಿದ್ರು. ಆಮೇಲೆ ಅವ್ನು ಸ್ವಲ್ಪ ಏನ್ ಬಂತು, ನಂಬಿಕೆ ಬಂತು. ಇದು ನಂಗೆ ಬರುವಾರ ಮುಂದುವರಿಸ್ಬಿಡೋಣ. ಆಮೇನ್. ನಮ್ ದೇವ್ರು ಎಂತವ್ರ ನಮ್ ಬರುವಾರ ನಿಮ್ಗೆ ಹೇಳ್ತೀನಿ. ಕೆಲವರೆಲ್ಲ ಪಾಪ ಹೇಳ್ಬಿಡಿದ್ರೆ ಚೆನ್ನಾಗಿದೆ ಟೆನ್ಷನ್ ಅಲ್ಲಿ ಇದ್ದೀರಾ. ಇಲ್ಲ, ಬರುವಾರ ಬನ್ರಿ, ಇನ್ನೂ ನಾವು ಇಂಟ್ರೆಸ್ಟಿಂಗ್ ಆಗಿ ಸಂದೇಶ ಮುಂದುವರ್ಸೋಣ. ಬರ್ದಿರೋ ಭಯ ಪಡ್ಬೇಡ್ರಿ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಬರುವಾರ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಹಲ್ಲೆಲೂಯಾ. ಎಲ್ಲ ನಾವು ಎದ್ದು ನಿಂತ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ಪಾಸ್ಟರ್ ಅನಿಲ್ ಗೌಡ, ಯೇಸುವಿನ ಸ್ತುತಿ ಆಲಯ, ನಂಬರ್ 116, ಚಿನ್ನಪ್ಪ ರಸ್ತೆ, ಕಮ್ಮನಹಳ್ಳಿ, ಸೆಂಟ್ ಥಾಮಸ್ ಟೌನ್ ಪೋಸ್ಟ್, ಬೆಂಗಳೂರು 84. For more details, contact Pastor Anil Gowda, Praise Jesus Church, number 116, Chinnappa Road, Kammanahalli, near Old Church, St. Thomas Town Post, Bangalore 84. Email address arkofmessiah@gmail.com. Website address www.arkofmessiah.com. Thank you. God bless you.